ವೆಲ್ಕಮ್ ಟು ದ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಸೊ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್, ನಮಸ್ತೆ, ಶುಭ ಮುಂಜಾನೆ ಎಲ್ರಿಗೂ. ಹೋಪ್ ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿಯನ್ನ ನಾವೀಗ ಶುರು ಮಾಡೋಣ. ಸೊ ಕಳೆದ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ವಿಶ್ವದ ಮಟ್ಟದಲ್ಲಿ ಭಾರತದ ಪಾತ್ರ ಏನು, ವಿಶ್ವದಲ್ಲಿ ಆಗ್ತಕ್ಕಂತ ಪ್ರಮುಖ ಸವಾಲುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಮುಂದುವರೆದಂತಹ ವಿಚಾರ ಅಂದ್ರೆ ಭೌಗೋಳಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿಷಯಾಂಶಗಳನ್ನ ನಾವೀಗ ತಿಳಿತಾ ಹೋಗೋಣ. ಓಕೆ, ಎಸ್. ಹಾಗಾದ್ರೆ ಭೂಗೋಳಶಾಸ್ತ್ರದಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತ ಪ್ರಮುಖ ಒಂದು ವಿಚಾರ ಅಂತಂದ್ರೆ ಅದು ನಮ್ಮ ಭಾರತದ ಸಾರಿಗೆ ಸಂವಹನ ಒಂದು ವ್ಯವಸ್ಥೆ ಹೇಗಿದೆ, ಅದನ್ನ ಹೇಗೆಲ್ಲ ಯಾವ್ಯಾವ ರೀತಿಯಾಗಿ ಇಂಪ್ರೂವೈಸ್ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೋಪ್ ಸೊ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಜೊತೆಗೆ ನಿಮಗೆ ಇಲ್ಲಿ ಸಾಕಷ್ಟು ವಿಷಯಾಂಶಗಳನ್ನ ಡಿಸ್ಕಷನ್ ಮಾಡುವಂತ ಅವಕಾಶನೂ ಕೂಡ ಇರುತ್ತೆ. ತಡ ಮಾಡೋದ್ ಬೇಡ, ಬನ್ನಿ. ಭಾರತದ ಸಾರಿಗೆ ಮತ್ತು ಸಂವಹನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 40 ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವೀಗ ಡಿಸ್ಕಷನ್ ಮಾಡುವಂತ ಸಮಯ ಬಂದಿದೆ. ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಬಂದು ಸಾರಿಗೆ ಎಂದರೇನು ಅಂತ ಇದೆ. ಸಾರಿಗೆ ಅಂದ್ರೆ ಏನು? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜನರ ಚಲನೆ, ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಸರಕುಗಳ ಸಾಗಾಣಿಕೆ, ಹಾಗೇನೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸೇವೆಗಳ ಚಲನೆ, ಸರಕು ಸೇವೆಗಳು ಮಾಹಿತಿ ಮತ್ತು ಸಾಮಗ್ರಿಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದು ಅಂತ ಇದೆ. ನಾವೆಲ್ಲ ಹೇಳ್ತಾ ಇದೀವಿ ಸಾರಿಗೆ ಅಂತಂದ್ರೆ ಏನು ಅಂತ. ಏನು ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ? ಆಪ್ಷನ್ ನಂಬರ್ ಡಿ ಅಂತೇಳಿ ಉತ್ತರ ಕೊಡ್ತಿದ್ದೀರಾ. ಏನಿದೆ? ಸರಕು ಸೇವೆಗಳು ಮಾಹಿತಿ ಮತ್ತು ಸಾಮಗ್ರಿಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಣಿಕೆ ಮಾಡೋದಕ್ಕೆ ನಾವು ಸಾರಿಗೆ ಅಂತ ಕರಿತೀವಿ. ಅದು ಸರಕುಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಮಾಹಿತಿಗಳಾಗಿರ್ಬೋದು ಅಥವಾ ವಸ್ತುಗಳೇ ಆಗಿರ್ಬೋದು. ಇವೆಲ್ಲವುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಣಿಕೆ ಮಾಡ್ತೀವಲ್ವಾ, ಅದನ್ನೇ ನಾವು ಸಾರಿಗೆ ಅಂತೇಳಿ ಕರಿತಾ ಇದೀವಿ. ವೆರಿ ಗುಡ್. ಸಾಮಗ್ರಿಗಳಿಗೆ ಫಾರ್ ಎಕ್ಸಾಂಪಲ್ ಈಗ ನಾವು ಹೈವೇ ರೋಡ್ಗಳಲ್ಲಿ ನೋಡಿದಾಗ ಎಷ್ಟು ಲಾರಿಗಳು ಓಡಾಡ್ತಿರ್ತವೆ. ಯಾಕೆ ಅಂತಂದ್ರೆ ನಮ್ಗೆ ಅಗತ್ಯ ಇರುವಂತ ವಸ್ತುಗಳನ್ನ ಲಾರಿಗಳ ಮೂಲಕ, ದೊಡ್ಡ ದೊಡ್ಡ ಟೆಂಪೋಗಳ ಮೂಲಕ ಅಥವಾ ರೈಲುಗಳ ಮೂಲಕ ಆಗಿರ್ಬೋದು, ವಿಮಾನಯಾನದ ಮೂಲಕ ಆಗಿರ್ಬೋದು, ಸೇವೆಗಳನ್ನ ಒದಗಿಸೋದು, ಸರಕುಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡುತ್ತೆ. ಸೊ ಅದನ್ನೇ ನಾವು ಸಾರಿಗೆ ಅಂತ ಹೇಳ್ತೀವಿ. ಹಾಗಾದ್ರೆ ಮೇಡಮ್ ಈ ಅಧ್ಯಾಯದ ಮೇಲೆ ಎಷ್ಟು ಮಾರ್ಕಿನ ಕ್ವಶನ್ ಬರಬಹುದು ಅಂತಂದ್ರೆ ಮ್ಯಾಕ್ಸಿಮಮ್ ನಮ್ಗೆ 2 ಅಂಕ ಅಂತ ಹೇಳ್ಬೋದು. 2 ಅಂಕದ ನಿರೀಕ್ಷೆಗಳಿರುತ್ತೆ. ಕಂಪಲ್ಸರಿ ಇದ್ರ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ. ಹಾಗಾಗಿ ನೀವು ಕಂಪ್ಲೀಟ್ ಆಗಿ ಈ ಪಾಠವನ್ನ ಸ್ಟಡೀಸ್ ಮಾಡ್ಲೇಬೇಕಾಗುತ್ತೆ. ಎರಡನೇ ಪ್ರಶ್ನೆ ಬಂದು ಸಾರಿಗೆಯ 4 ಪ್ರಮುಖ ವಿಧಗಳು ಯಾವುವು? ರಸ್ತೆ, ರೈಲು, ವಾಯು ಮತ್ತು ನೀರು, ರಸ್ತೆ, ರೈಲು, ವಾಯು ಮತ್ತು ಬಾಹ್ಯಾಕಾಶ ಸಾರಿಗೆ, ರಸ್ತೆ, ರೈಲು, ನೀರು ಮತ್ತು ಬಾಹ್ಯಾಕಾಶ, ಹಾಗೆ ರಸ್ತೆ, ಗಾಳಿ, ನೀರು ಮತ್ತು ಬಾಹ್ಯಾಕಾಶ ಅಂತ ಇದೆ. ಹಾಗಾದ್ರೆ ಸಾರಿಗೆ ಅಂತಂದಾಗ ಕೇವಲ ರಸ್ತೆ ಮುಖಾಂತರ ಅಷ್ಟೇ ಅಲ್ಲ, ನಮ್ಮಲ್ಲೀಗ ಸಾಕಷ್ಟು ಡೆವಲಪ್ಮೆಂಟ್ ಅನ್ನ ನಾವು ನೋಡಿದೀವಿ. ಸಾಕಷ್ಟು ಒಂದು ವಿಧಗಳ ಮೂಲಕ ನಾವೇನ್ ಮಾಡ್ತಾ ಇದೀವಿ, ಸಾರಿಗೆ ವ್ಯವಸ್ಥೆಯನ್ನ ಕಂಡುಕೊಂಡಿದೀವಿ ಅಲ್ವೇನ್ರಿ? ಓಕೆ, ಎರಡನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಎ ಆಗತ್ತೆ ಮೇಡಮ್ ಅಂತ ಹೇಳ್ತಿದ್ದೀರಾ. ಹೌದಾ? ಎಕ್ಸಾಕ್ಟ್ಲಿ. ನೋಡಿ, ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ತುಂಬಾ ಇಂಪಾರ್ಟೆಂಟು. ನಾನು ಹೇಳ್ದೆ ನಿಮಗೆ 2 ರಿಂದ 3 ಅಂಕಗಳ ಪ್ರಶ್ನೆಗಳು ಬರುತ್ತೆ, ಓದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ತಲೆಯಲ್ಲಿ ಇರ್ಬೇಕು. ಹಾಗಾಗಿ ಎಸ್, ಆಪ್ಷನ್ ನಂಬರ್ ಎ ಮೇಡಮ್ ಅಂತ ಹೇಳ್ತಾರೆ. ನಮ್ಮಲ್ಲಿ ರಸ್ತೆ ಸಾರಿಗೆ ಇದೆ, ರಸ್ತೆಯನ್ನ ಕಲ್ಪಿಸ್ತಕ್ಕಂತ ಸಾರಿಗೆ ವ್ಯವಸ್ಥೆ ಇದೆ. ಹಾಗೆ ರೈಲು ಸಾರಿಗೆ,
ಸೊ ರೈಲು ಸಾರಿಗೆ ಅಂತಂದ್ರೆ ನಿಮಗೆ ಗೊತ್ತಿದೆ, ರೈಲಿನ ಪ್ರಯಾಣವನ್ನ ಮಾಡೋದು, ರೈಲಿನ ಮೂಲಕನೇ ಹಲವಾರು ಜನಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ, ವಸ್ತುಗಳನ್ನ ಗೂಡ್ಸ್ ರೈಲ್ಗಳನ್ನ ನೋಡ್ತೀವಿ. ವಾಯು ಸಾರಿಗೆನೂ ಕೂಡ ಇದೆ. ಸೊ ವಾಯು ಅಂತಂದ್ರೆ ವಿಮಾನಯಾನಗಳ ಮೂಲಕ ವಸ್ತುಗಳನ್ನ ಸಾಗಾಣಿಕೆ ಮಾಡೋದು. ನೀರು ಅಂತಂದ್ರೆ ಈ ಜಲ ಸಾರಿಗೆ ಅಂತೇಳಿ ಇದನ್ನ ನಾವು ಕರಿತಾ ಇದೀವಲ್ವಾ. ಈ ರೀತಿಯಾಗಿ 4 ಪ್ರಮುಖ ವಿಧಗಳು ಅಂತೇಳಿ ನಾವ್ ಇವುಗಳನ್ನ ಕರಿತಾ ಇದೀವಿ. ವೆರಿ ಗುಡ್. ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ರಸ್ತೆಗಳನ್ನ ಏಕೆ ನಿರ್ಮಿಸಲಾಯಿತು? ಯಾಕೆ ಬ್ರಿಟಿಷರ ಕಾಲದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗ್ತು? ಬ್ರಿಟಿಷರು ಅವ್ರ ಕಾಲದಲ್ಲೇ ರಸ್ತೆಗಳ ಅವಶ್ಯಕತೆ ಇದೆ ಅಂತೇಳಿ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಆರ್ಥಿಕ ಅಭಿವೃದ್ಧಿಗೋಸ್ಕರನ, ಗ್ರಾಮಗಳನ್ನ ಸಂಪರ್ಕ ಮಾಡ್ಬೇಕು ಅನ್ನೋದು ಉದ್ದೇಶ ಆಗಿತ್ತ, ರಕ್ಷಣಾ ಉದ್ದೇಶಗಳಿಗಾಗಿ, ಫೋರ್ಟ್ಗಳನ್ನ ಸಂಪರ್ಕಿಸ್ಲಿಕ್ಕೋಸ್ಕರ. ಅವ್ರೇನು ಈಗ ವಿಲಿಯಂ ಫೋರ್ಟ್ ಅನ್ನ ಮಾಡಿದ್ರು, ಕೆಲವೊಂದು ಅವರ ಒಂದು ಟೈಮ್ ನಲ್ಲಿ ಸಾಕಷ್ಟು ಕೋಟೆಗಳನ್ನ ನಿರ್ಮಾಣ ಮಾಡಿದ್ರು ಅಥವಾ ಫೋರ್ಟ್ ಗಳನ್ನ ನಿರ್ಮಾಣ ಮಾಡಿದ್ರು. ಸೊ ಫೋರ್ಟ್ ಗಳನ್ನ ಸಂಪರ್ಕ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರ. ಯಾವ ಪರ್ಪಸ್ಫುಲಿ ಮಾಡ್ತಾರ ಅವರು? ಯೋಚನೆ ಮಾಡಿ ಆನ್ಸರ್ ಕೊಡ್ತಾ ಹೋಗ್ರಿ. ತುಂಬಾ ಬ್ಯೂಟಿಫುಲ್ ಸೆಷನ್ ಇದು. ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗಿಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಸ್, ಆಪ್ಷನ್ ನಂಬರ್ ಡಿ ಆಗತ್ತೆ ಮೇಡಮ್ ಅಂತ ಹೇಳ್ತಿದ್ದೀರಾ. ಡಿ, ಫೋರ್ಟ್ ಗಳನ್ನ ಸಂಪರ್ಕ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಸ್ತೆ ಸಾರಿಗೆಗಳನ್ನ ಮಾಡಿದ್ರು ಅಂತ. ಸೊ ಇಲ್ಲಿ ರಕ್ಷಣಾ ಉದ್ದೇಶಗಳಿಗೋಸ್ಕರ ನೋಡಿ, ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ರಸ್ತೆಗಳನ್ನ ಯಾಕೆ ನಿರ್ಮಾಣ ಮಾಡಿದ್ರು ಅಂತಂದ್ರೆ ಅದಕ್ಕೆ ಬಲವಾದಂತ ಕಾರಣ ಏನು? ರಕ್ಷಣೆಗಳನ್ನ ಮಾಡೋಬೇಕು. ರಕ್ಷಣೆಗಳ ಉದ್ದೇಶಗಳಿಗೋಸ್ಕರ ಏನ್ ಮಾಡ್ತಾರೆ, ಬ್ರಿಟಿಷರ ಕಾಲದಲ್ಲಿ ರಸ್ತೆಗಳನ್ನ ಮುಖ್ಯವಾಗಿ ರಚನೆ ಮಾಡ್ತಾರೆ. ಸೊ ನೀವ್ ಹೇಳಿರೋಂತ ಉತ್ತರ ತಪ್ಪಿಲ್ಲ ಅಂತಲ್ಲ. ಮುಖ್ಯವಾಗಿ ಯಾವ್ದಕ್ಕೋಸ್ಕರ ಮಾಡಿದ್ರು ಅಂದ್ರೆ ಈ ರಕ್ಷಣೆಗಳನ್ನ ಕಾಯ್ದುಕೊಳ್ಬೇಕು. ಈ ರಸ್ತೆಗಳ ಆಯ್ತು ಅಂತಂದ್ರೆ ಏನ್ ಮಾಡ್ಬೋದು, ನೇರವಾಗಿ ರಸ್ತೆಗಳ ಮೂಲಕ ಹೋಗ್ಬೋದು, ವಸ್ತುಗಳನ್ನ ಸಾಗಾಣಿಕೆ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ, ಯಾರ್ದು ಅಡೆತಡೆ ಇರಲ್ಲ. ಇನ್ ಕೇಸ್ ಇವ್ರೇನಾದ್ರೂ ರಸ್ತೆಗಳನ್ನ ಸರಿಯಾಗಿ ನಿರ್ಮಾಣ ಮಾಡ್ಲಾರ್ದಂಗೆ ಒಳದಾರಿ ಒಳಹರಿವು ಈ ರೀತಿ ಗುಹೆಗಳ ಮೂಲಕ ಹೋಗೋದು, ಈ ತರ ಎಲ್ಲ ಏನಾಗಿತ್ತು ಅಂದ್ರೆ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಎಲ್ಲಿ ಯಾರು ಏನ್ ಬಂದು ಮಾಡ್ತಾರೆ ಅನ್ನೋದು ಕೂಡ ಕನ್ಫರ್ಮೇಶನ್ ಇರ್ತಾ ಇರ್ಲಿಲ್ಲ. ಹಾಗಾಗಿ ರಕ್ಷಣಾ ಉದ್ದೇಶಗಳಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ರಸ್ತೆಗಳ ಬಗ್ಗೆ ನಾವೀಗ ತಿಳ್ಕೊಬೇಕು. ಅಂದ್ರೆ ರಸ್ತೆ ಸಾರಿಗೆ ಅಲ್ವಾ? ಈ ರಸ್ತೆ ಸಾರಿಗೆ ಅಂತ ಅಂದಾಗ ಈ ನಮ್ಮ ಭಾರತದಲ್ಲಿ ರಸ್ತೆಗಳನ್ನ ಹೆಂಗೆ ವರ್ಗೀಕರಣ ಮಾಡ್ತೀವಿ? ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಹಾಗೆ ಗ್ರಾಮ ರಸ್ತೆಗಳು ಅಂತನ? ಅಥವಾ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಗ್ರಾಮ ರಸ್ತೆಗಳು ಅಂತನ? ರಾಷ್ಟ್ರೀಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮ ರಸ್ತೆಗಳು ಅಂತನ? ಅಥವಾ ಇನ್ನೊಂದು ಆಪ್ಷನ್ ಏನಿದೆ, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮ ರಸ್ತೆಗಳು ಅಂತನ? ಹೇಗೆ ನಾವು ರಸ್ತೆ ವಿಭಾಗಗಳನ್ನಾಗಿ ಮಾಡಿದೀವಿ? ಓಕೆ, ಆಪ್ಷನ್ ನಂಬರ್ ಎ ಅಂತ ಹೇಳಿ ಆನ್ಸರ್ ಬರ್ತಾ ಇದೆ. ಎಲ್ಲರದು ಕೂಡ ಒಂದೇ ಉತ್ತರನಾ? ಲಾಕ್ ಮಾಡೋಣ ಹಾಗಾದ್ರೆ ನಿಮ್ ಉತ್ತರನ ನೋಡೋಣ. ಸೊ ರಾಷ್ಟ್ರೀಯ ಹೆದ್ದಾರಿಗಳು, ಹಾಗೆ ರಾಜ್ಯ ಹೆದ್ದಾರಿಗಳು, ಮತ್ತೆ ಜಿಲ್ಲಾ ರಸ್ತೆಗಳು, ಮತ್ತೆ ಗ್ರಾಮ ರಸ್ತೆಗಳು. ನಿಮಗೆ ಗೊತ್ತಿರ್ಬೋದು, ನಮ್ಮ ಭಾರತದಲ್ಲಿ ರಸ್ತೆಗಳನ್ನ 4 ವಿಧಗಳನ್ನಾಗಿ ವಿಂಗಡಣೆ ಮಾಡಿದೀವಿ. NH ನ್ಯಾಷನಲ್ ಹೈವೇಸ್, ಹಾಗೆ SH ಗಳು. SH ಅಂತಂದ್ರೆ ಸ್ಟೇಟ್ ಹೈವೇಗಳಾಗಿರ್ಬೋದು. ಹಾಗೆ DH ಅಂತ ಏನಿಲ್ಲ, ಡಿಸ್ಟ್ರಿಕ್ಟ್ ರಸ್ತೆಗಳು ಅಂತ, ಬರೀ NH ಮತ್ತೆ SH ಗಳು ಅಂತ ಕರಿತೀವಿ. ಇನ್ನ ಜಿಲ್ಲೆಗಳನ್ನ ಸಂಪರ್ಕ ಮಾಡ್ಲಿಕ್ಕೆ ಜಿಲ್ಲಾ ರಸ್ತೆಗಳಾಗಿರ್ಬೋದು. ಗ್ರಾಮ ರಸ್ತೆಗಳು ತುಂಬಾ ಸಣ್ಣದಾಗಿ, ಅಷ್ಟೊಂದು ಚದುರಿದಂತಹ, ಅಷ್ಟೊಂದು ವೈಡ್ ಆಗಿರಲ್ಲ, ಸಣ್ಣ ಸಣ್ಣ ಪುಟ್ಟದಾಗಿ ಗ್ರಾಮ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ. ರಾಷ್ಟ್ರೀಯ ಹೆದ್ದಾರಿಗಳು ಅಂತಂದ್ರೆ ತುಂಬಾ ದೊಡ್ಡ ರೋಡ್ಗಳು, ನ್ಯಾಷನಲ್ ಹೈವೇಸ್ ಅಂತ ಹೇಳಿ ಕರ್ಸ್ಕೊಳ್ಳುತ್ತೆ. ರಾಜ್ಯ ಹೆದ್ದಾರಿಗಳು ಅಂತಂದ್ರೆ ರಾಜ್ಯ ಸರ್ಕಾರದಿಂದ ನಿರ್ಮಾಣ ಮಾಡಲ್ಪಟ್ಟಿರ್ತಕ್ಕಂಥ ಈ ರಾಜ್ಯ ಹೆದ್ದಾರಿಗಳು. ಓಕೆ, ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ಯಾರು ಜವಾಬ್ದಾರರಾಗಿರ್ತಾರೆ? ಈಗ ನಾವ್ ಹೇಳಿದ್ವಿ, ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇಸ್ ಅಥವಾ NH ಅಂತೇಳಿ ಹೇಳ್ತೀವಿ.
ಹಾಗಾದ್ರೆ ಈ NH ಅಥವಾ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಏನಿದೆ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದಾಗಿರ್ಬೋದು, ಅದನ್ನ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡೋದಾಗಿರ್ಬೋದು, ಇದಕ್ಕೆ ಯಾರೆಲ್ಲ ಜವಾಬ್ದಾರಿಯನ್ನ ವಹಿಸ್ಕೊಂಡಿರ್ತಾರೆ. ನಾವು ಹಿಂಗೆ ರೋಡಲ್ಲಿ ಹೋಗುವಾಗ ನಮಗೊಂದು ಯೋಚನೆ ಬರುತ್ತೆ, ಯಾರು ಈ ರೋಡ್ ನ ಮಾಡಿರಬಹುದು, ಎಷ್ಟ್ ಚೆನ್ನಾಗಿದೆ ರೋಡು ಅನ್ನೋ ಒಂದು ಕಲ್ಪನೆ ನಮಗ್ ಬಂದೇ ಬರುತ್ತೆ. ಹಾಗಾದ್ರೆ ಅಂತಹ ದೊಡ್ಡ ದೊಡ್ಡ ರೋಡ್ಗಳನ್ನ ಮಾಡುವಂತ ಜವಾಬ್ದಾರಿ ಯಾರಿಗಿರುತ್ತೆ? ರಾಜ್ಯ ಸರ್ಕಾರಕ್ಕಿರುತ್ತೋ ಅಥವಾ ಕೇಂದ್ರ ಸರ್ಕಾರಕ್ಕೋ, ಸ್ಥಳೀಯ ಸರ್ಕಾರಕ್ಕಿರುತ್ತ ಅಥವಾ ಖಾಸಗಿ ಕಂಪನಿಗಳು ಇದನ್ನ ತಗೊಂಡಿರ್ತಾರ? ಹಾ, ಯಾರ್ ಜವಾಬ್ದಾರಿ ಆಗಿರುತ್ತೆ? ವೆರಿ ಗುಡ್, ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್. 100% ನಿಮ್ ಉತ್ತರ ಸರಿನಾ? ಓಕೆ ಓಕೆ ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ. ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಗುತ್ತೆ, ಸೆಂಟ್ರಲ್ ಗವರ್ನಮೆಂಟ್ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಎಸ್, ಲೆಟ್ಸ್ ಸಿ ವಾಟ್ ದ ರೈಟ್ ಆನ್ಸರ್ ಅಂತಂದ್ರೆ ಆಪ್ಷನ್ ನಂಬರ್ ಬಿ, ಕೇಂದ್ರ ಸರ್ಕಾರ. ಹೌದಲ್ರಿ? ಈ ದೊಡ್ಡ ದೊಡ್ಡ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣವನ್ನ ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನ ವಹಿಸ್ಕೊಂಡಿರುತ್ತೆ. ಸುಮಾರು ದೊಡ್ಡ ದೊಡ್ಡ ರಸ್ತೆಗಳ ನಿರ್ಮಾಣ ಆಗಿರೋದು ನೋಡ್ತಾ ಇದ್ದೀವಿ. ರಾಜ್ಯಗಳ ನಡುವೆ ಸಂಪರ್ಕವನ್ನ ಕಲ್ಪಿಸ್ತಕ್ಕಂಥದ್ದು ದೊಡ್ಡ ದೊಡ್ಡ ರಸ್ತೆಗಳಿದೆ. ಈಗ ಮುಂಬೈ ಮತ್ತೆ ಬೆಂಗಳೂರು ರಸ್ತೆಗಳಾಗಿರ್ಬೋದು, ಹಾಗೇನೆ ಮತ್ತೆ ಬೇರೆ ಬೇರೆ ಸ್ಟೇಟ್ಗಳು, ಗುಜರಾತ್ ಹಾಗೆ ಮುಂಬೈ ರೋಡ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿರುತ್ತೆ, ವೈಡ್ ಆಗಿರುತ್ತೆ, ತುಂಬಾ ದೊಡ್ಡದಾದಂತಹ ಹೆದ್ದಾರಿಗಳನ್ನ ಹೊಂದಿರುತ್ತೆ. ಅಂದ್ರೆ ಅವುಗಳನ್ನೇ ನಾವು ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಕರಿತಾ ಇದೀವಿ. ಹಾಗಾದ್ರೆ ನಮ್ಮ ಭಾರತದಲ್ಲಿನ ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ಉದ್ದವೆಷ್ಟು? 50,934 ಕಿಲೋಮೀಟರ್, 60,934 ಕಿಲೋಮೀಟರ್, 70,934 ಕಿಲೋಮೀಟರ್, ಹಾಗೆ 80,934 ಕಿಲೋಮೀಟರ್ಗಳು ಅಂತ ಗುರುತಿಸ್ತಾ ಇದೀವಿ. ಎಷ್ಟಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ ಒಟ್ಟಾರೆ? ಇದನ್ನ ಎಕ್ಸಾಮ್ ಅಲ್ಲಿ ಒಂದ್ಸಲ ಕೇಳಿದ್ರು, ನೆನ್ಪಿಟ್ಕೊಳ್ಳಿ. ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಏನಾದ್ರೂ ಕೇಳ್ಬೋದು, ಅಥವಾ ಈ ರಾಜ್ಯ ಹೆದ್ದಾರಿಗಳು SH ರೋಡ್ಸ್ ಅಂತ ಏನ್ ಕರಿತೀವಿ, ಈ SH ಗಳ ಬಗ್ಗೆನೂ ಕೂಡ ಕೇಳುವಂತ ಸಾಧ್ಯತೆ ತುಂಬಾ ದಟ್ಟವಾಗಿದೆ. ಅತ್ಯಂತ ಉದ್ದನೆಯ ರಾಜ್ಯ ಹೆದ್ದಾರಿಗಳ ಬಗ್ಗೆ ಕೇಳ್ಬೋದು, ರಾಷ್ಟ್ರ ಹೆದ್ದಾರಿಗಳ ಬಗ್ಗೆ ಕೇಳ್ಬೋದು. ಯಾವುದೇ ರೀತಿ ಎಕ್ಸಾಮ್ಸ್ ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಎಕ್ಸಾಮ್ಸ್ ಅಲ್ಲಿ ಯಾವುದೇ ಪೋಸ್ಟ್ಪೋಂಡ್ ಆಗಂತ ಸಾಧ್ಯತೆ ಇಲ್ಲ, ಅದನ್ನೆಲ್ಲ ನಿರೀಕ್ಷೆ ಕೂಡ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದೀರಾ. ಆಪ್ಷನ್ ನಂಬರ್ ಸಿ ಆಗುತ್ತೆ ಮೇಡಮ್. 70,934 ಕಿಲೋಮೀಟರ್ಗಳಷ್ಟು ನಮ್ಮ ಭಾರತ ದೇಶದಲ್ಲಿನ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ ಮೇಡಮ್ ಅಂತ ಹೇಳ್ತಿದ್ದೀರಾ. ಎಕ್ಸಾಕ್ಟ್ಲಿ ನೋಡಿ, 70,934 ಕಿಲೋಮೀಟರ್. ಸುಮಾರು ಎಲ್ಲಿಂದ? ಜಮ್ಮು ಇಂದ ಹಿಡ್ಕೊಂಡು, ಅಂದ್ರೆ ಅಪ್ ಇಂದ ಹಿಡ್ಕೊಂಡು ಡೌನ್ ವರ್ಗೂ ಕೂಡ, ಉತ್ತರದಿಂದ ದಕ್ಷಿಣದವರೆಗೂ ಕೂಡ, ಹಾಗೆ ಈ ಕಡೆ ಪೂರ್ವದಿಂದ ಪಶ್ಚಿಮದವರೆಗೂ ಕೂಡ ನಾವು ಕೌಂಟ್ ಮಾಡಿದಾಗ ಸುಮಾರು 70,934 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿರೋದು ನಮ್ಮ ಭಾರತ ದೇಶದಲ್ಲಿ. ಕಡಿಮೆ ಏನಲ್ಲ, ತುಂಬಾ ಚೆನ್ನಾಗಿ ದೊಡ್ಡ ಪ್ರಮಾಣದಲ್ಲೇ ಇದೆ. ಯಾಕಂದ್ರೆ ನಮ್ ದೇಶ ಅತ್ಯಂತ ವಿಶಾಲವಾದಂತ ರಾಷ್ಟ್ರ ಆಗಿರೋದ್ರಿಂದ ರಾಜ್ಯಗಳನ್ನ ಸಂಪರ್ಕಿಸ್ಬೇಕು ಅಂತಂದಾಗ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಮುಖ್ಯತೆ ತುಂಬಾ ಇರುತ್ತೆ. ನೆಕ್ಸ್ಟ್ ನೋಡಿ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಇದನ್ನೆಲ್ಲ ಹೇಳ್ತಾರೆ NHAI ಅಂತೇಳಿ ಎಲ್ಲಾ ಕಡೆ ಹಾಕಿರ್ತಾರೆ. ಎಲ್ಲೆಲ್ಲಿ ಈ ದೊಡ್ಡ ದೊಡ್ಡ ಹೈವೇಗಳಿರುತ್ತೋ, NH ರೋಡ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಒಂದು ಅಥಾರಿಟಿಯನ್ನ ಹಾಕಿರ್ತಾರೆ, NHAI ಅಂತೇಳಿ. ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಇದನ್ನ ಕರೆಯೋದು. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನ ಯಾವಾಗ ಸ್ಥಾಪನೆ ಮಾಡ್ತಾರೆ? 1979ರಲ್ಲಿ, ಹಾಗೆ 1989, 1999, 2009 ಅಂತ ಇದೆ. ಬಹಳ ತುಂಬಾ ಇಂಪಾರ್ಟೆಂಟ್. ಒಂದ್ಸಲ ಎಕ್ಸಾಮ್ ಅಲ್ಲಿ TET ಎಕ್ಸಾಮ್ ನಲ್ಲಿ ಕೂಡ ಈ ಪ್ರಶ್ನೆ ಬಂದಿದೆ. ಯಾವಾಗ ಬಂದಿದೆ? ಮೇ ಬಿ 2021 2022 ಅಂತ ಅನ್ಕೊಳ್ತೀನಿ. ಎಸ್, ಆಪ್ಷನ್ ನಂಬರ್ ಬಿ, 1989ರಲ್ಲಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡ್ಲಾಯಿತು ಮೇಡಮ್ ಅಂತ ಹೇಳ್ತಿದ್ದೀರಾ. ಹೌದೇನ್ರಿ?
ಎಸ್, 1989. ಆಪ್ಷನ್ ನಂಬರ್ ಬಿ ಸರಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಅದನ್ನ ನಿರ್ವಹಣೆ ಮಾಡುವಂತ ಜವಾಬ್ದಾರಿಯನ್ನ ಹೊತ್ತಂತ ಒಂದು ಸಂಸ್ಥೆ ಶುರುವಾಗುತ್ತೆ. ಅದನ್ನೇ ನಾವು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತ ಹೇಳ್ತೀವಿ. ಇದು ನಮ್ಮ ಭಾರತ ಸರ್ಕಾರ ರಚನೆ ಮಾಡಿರ್ತಕ್ಕಂತ ಒಂದು ಪ್ರಾಧಿಕಾರ. 1989ರಲ್ಲಿ ಇದರ ಸಂಸ್ಥಾಪನೆ ಆಗತ್ತೆ. ನೆನ್ಪಿಟ್ಕೊಂಡಿರಿ. ಯಾವ ಯಾವ ಉದ್ದೇಶಕ್ಕೋಸ್ಕರ, ಯಾರು ಸ್ಥಾಪನೆ ಮಾಡ್ತಾರೆ, ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ, ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಎಕ್ಸಾಮ್ ನಲ್ಲಿ ಕಷ್ಟ ಆಗಲ್ಲ. ಹಾಗೆ ಭಾರತದ ಅತ್ಯಂತ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH1, NH7, NH44, NH48. ಅತ್ಯಂತ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಹಂಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಎಲ್ಲರೂ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೆಲ್ಪ್ ಆಗುತ್ತೆ ನಿಮಗೆ. ಎಸ್, ಇಲ್ಲಿ ಸರಿಯಾದಂತ ಉತ್ತರ ಏನಾಗತ್ತೆ? ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ ಉತ್ತರನ. ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಹೇಳಿದಾಗ ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ ಅಂತ ಹೇಳಿ ಉತ್ತರ ಬರ್ತಾ ಇದೆ. ವೆರಿ ಗುಡ್. ನೋಡೋಣ, ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಗುತ್ತೆ. NH7 ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ. ರಾಷ್ಟ್ರೀಯ ಹೆದ್ದಾರಿ NH7, ನ್ಯಾಷನಲ್ ಹೈವೇ 7. ಅದಕ್ಕೆ ನಂಬರ್ ಕೊಡ್ತೀವಿ, NH1, NH2, NH3 ಗೊತ್ತಾಗ್ಬೇಕಲ್ಲ. ಹಾಗಾಗಿ ಸೊ ಇದು ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಮಾಡುತ್ತೆ ಅಂತಂದ್ರೆ ವಾರಣಾಸಿ ಮತ್ತೆ ಕನ್ಯಾಕುಮಾರಿಯನ್ನ ಸಂಪರ್ಕಿಸ್ತಕ್ಕಂತ ಒಂದು ರೋಡ್ ಇದು. ಸುಮಾರು ಎಲ್ಲಿಂದ? ವಾರಣಾಸಿಯಿಂದ ಕನ್ಯಾಕುಮಾರಿ ಅಂತಂದ್ರೆ ಗೊತ್ತಾಯ್ತು, ಉತ್ತರ ಭಾರತದಿಂದ ದಕ್ಷಿಣ ಭಾರತ ತುತ್ತ ತುದಿಯನ್ನ ಸಂಪರ್ಕ ಮಾಡ್ತಕ್ಕಂತ ರಸ್ತೆ ಇದು. ಸುಮಾರು 2343 ಕಿಲೋಮೀಟರ್ ದೂರವನ್ನ ಹೊಂದಿರತಕ್ಕಂತ ರೋಡ್ ಇದು. ಇದು ದೇಶದ ಅತ್ಯಂತ ಉದ್ದದ ಹೆದ್ದಾರಿ. ನೆನ್ಪಿಟ್ಕೊಂಡಿರಿ, ಎಕ್ಸಾಮ್ಸ್ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಕ್ವಶನ್ಸ್ ಗಳು ಬರ್ತಾ ಇರುತ್ತೆ. ಸೊ ಆ ಟೈಮ್ ನಲ್ಲಿ ನೀವು ನರ್ವಸ್ ಆಗ್ಲಾರ್ದಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಿಪರೇಷನ್ಸ್ ಗಳನ್ನ ಗಟ್ಟಿಯಾಗಿ ಮಾಡ್ತಾ ಹೋಗ್ಬೇಕು. ವಿಶ್ವದ ಅತ್ಯಂತ ಎತ್ತರದ ರಸ್ತೆ ಯಾವುದು? ಕುಲು ಮನಾಲಿ ಹೆದ್ದಾರಿ, ಲೇ ಹೆದ್ದಾರಿ, ಕುಲು ಮನಾಲಿ ಲೇ ಹೆದ್ದಾರಿ, ಹಾಗೆ ಮನಾಲಿ ಮತ್ತೆ ಲೇ ಹೆದ್ದಾರಿ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ವಿಶ್ವದಲ್ಲೇ ಅತ್ಯಂತ ಎತ್ತರವಾದಂತ ರಸ್ತೆ ನಿಮಗೆ ಗೊತ್ತಿರ್ಬೋದು. ರಸ್ತೆಯಲ್ಲಿ ಏನಾಗುತ್ತೆ, ಅಪ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ. ಎತ್ತರವಾಗಿರ್ತಕ್ಕಂತ ರಸ್ತೆಗಳನ್ನ ಕೂಡ ನಮ್ಮಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗೆಲ್ಲ ಮೊದ್ಲೆಲ್ಲ ಏನಪ್ಪಾ ಅಂದ್ರೆ ಮುಳ್ಳಯ್ಯನಗಿರಿ, ದೊಡ್ಡ ದೊಡ್ಡ ಬೆಟ್ಟಗಳನ್ನ ನೋಡ್ಲಿಕ್ಕೆ ರಸ್ತೆಗಳೆಲ್ಲ ಇರ್ಲಿಲ್ಲ. ಬಟ್ ಇವಾಗೆಲ್ಲ ಏನ್ ಮಾಡಿದ್ದಾರೆ, ಅಷ್ಟು ಎತ್ತರಕ್ಕೂ ಕೂಡ ಏನ್ ಮಾಡಿದ್ದಾರೆ, ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕಿಂತಲೂ ಕೂಡ ಎತ್ತರವಾದಂತ ರಸ್ತೆ ಇದೆ. ಅದ್ಯಾವುದು ಅಂತ ಪ್ರಶ್ನೆ ಬಂದಿದೆ. ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದೀರಾ. ಆಪ್ಷನ್ ನಂಬರ್ ಸಿ ಆಗತ್ತೆ ಮತ್ತೆ ಎ ಆಗತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಉತ್ತರವನ್ನ ನಾವೀಗ ನೋಡೋಣ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಆಗುತ್ತೆ. ಯಾಕೆಂದ್ರೆ ಕುಲು ಮನಾಲಿ ಮತ್ತೆ ಲೇಹ್ ಹೆದ್ದಾರಿ ಅಂತೇಳಿ ಇದನ್ನ ಗುರುತಿಸ್ತಾ ಇದೀವಿ. ಕುಲು ಮನಾಲಿ ಮತ್ತು ಲೇಹ್ ಅನ್ನ ಸಂಪರ್ಕ ಮಾಡ್ತಕ್ಕಂತ ಹೆದ್ದಾರಿ ಏನಿದೆ 4267 ಮೀಟರ್ ಎತ್ತರದಲ್ಲಿ ಇದು ಕಂಡು ಬರುತ್ತೆ. ಹಾಗೆ ಇದು ವಿಶ್ವದ ಅತ್ಯಂತ ಎತ್ತರವಾದಂತ ರಸ್ತೆ ಅಂತೇಳಿ ನಾವು ಗುರುತಿಸ್ತಾ ಇದೀವಿ. ನೆನ್ಪಿಟ್ಕೊಳ್ಳಿ, ಅತ್ಯಂತ ಉದ್ದವಾದಂತ ರಸ್ತೆ ಎಲ್ಲಿಂದ? ವಾರಣಾಸಿಯಿಂದ ಕನ್ಯಾಕುಮಾರಿಗೆ ತಲುಪುವಂತದ್ದು. ಹಾಗೆ ಎತ್ತರವಾದಂತ ರಸ್ತೆ ಅಂತಂದ್ರೆ 4267 ಮೀಟರ್ ಮತ್ ಕಿಲೋಮೀಟರ್ ಅಂದಿರಾ. ಸೊ ಮೀಟರ್ ಎತ್ತರದಲ್ಲಿ ಕಂಡು ಬರ್ತಕ್ಕಂತ ಕುಲು ಮನಾಲಿ ಮತ್ತು ಲೇಹ್ ಸಂಪರ್ಕ ಮಾಡ್ತಕ್ಕಂತ ರಾಷ್ಟ್ರೀಯ ಹೆದ್ದಾರಿ ಇದು. ಇದು ನಾಟ್ ಓನ್ಲಿ ಇಂಡಿಯಾ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದಂತ ರಸ್ತೆ ಅಂತ ಹೇಳಿ ಕೂಡ ನಾವು ಗುರುತಿಸ್ತಾ ಇದೀವಿ. ಹಾಗೆ 10ನೇ ಪ್ರಶ್ನೆ, ಸುವರ್ಣ ಚತುಷ್ಪಥ ಯೋಜನೆ ಅಂದ್ರೆ ಏನು? ಭಾರತದ ಪ್ರಮುಖ ಬಂದರುಗಳನ್ನ ಸಂಪರ್ಕಿಸುವಂತ ಯೋಜನೆ,
ಭಾರತದ ಪ್ರಮುಖ ಮೆಟ್ರೋಪಾಲಿಟನ್ ನಗರಗಳನ್ನ ಸಂಪರ್ಕಿಸುವಂತಹ ಯೋಜನೆ, ಭಾರತದ ಪ್ರಮುಖ ಕೈಗಾರಿಕಾ ನಗರಗಳನ್ನ ಸಂಪರ್ಕಿಸುವಂತಹ ಯೋಜನೆ, ಭಾರತದ ಪ್ರಮುಖ ಪ್ರವಾಸಿ ತಾಣಗಳನ್ನ ಸಂಪರ್ಕಿಸುವಂತಹ ಯೋಜನೆ ಅಂತ ಇದೆ. ಸುವರ್ಣ ಚತುಷ್ಪಥ ಯೋಜನೆ ಅಂತೇಳಿ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಈ ಯೋಜನೆ ಮುಖಾಂತರ ಅನೇಕ ಒಂದು ಪ್ರದೇಶಗಳಿಗೆ ಸಂಪರ್ಕವನ್ನ ಕಲ್ಪಿಸ್ತಕ್ಕಂತಹ ಯೋಜನೆಯನ್ನ ಜಾರಿಗೆ ತರ್ತಾರೆ. ಸೊ ಇದ್ರಲ್ಲಿ ಅಡಗಿರ್ತಕ್ಕಂತ ಯೋಜನೆ ಯಾವುದು? ಓಕೆ, ಆಪ್ಷನ್ ನಂಬರ್ ಬಿ. 10ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಬಿ ಅಂತ ಹೇಳ್ತಿದ್ದೀರಾ. ಭಾರತದ ಪ್ರಮುಖ ಮೆಟ್ರೋಪಾಲಿಟನ್ ನಗರಗಳನ್ನ ಸಂಪರ್ಕ ಮಾಡ್ತಕ್ಕಂತ ಯೋಜನೆಯನ್ನೇ ನಾವು ಸುವರ್ಣ ಚತುಷ್ಪಥ ಯೋಜನೆ ಅಂತ ಕರಿತೀವಿ. ಮೆಟ್ರೋಪಾಲಿಟಿ ಸಿಟಿ ಅಂತ ಹೇಳಿ ಕರಿತೀವಿ. ಲೈಕ್ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಪೂನಾ ನಗರ, ಬಾಂಬೆ ನಗರ, ಮತ್ತೆ ಕಲ್ಕತ್ತಾ ಆಗಿರ್ಬೋದು. ಸೊ ಈ ತರ ತುಂಬಾ ಹೆಚ್ಚುವರಿ ಮೆಟ್ರೋಪಾಲಿಟನ್ ಸಿಟಿಗಳು ಅಂತ ಹೇಳಿ ಕರಿತಾ ಇದೀವಿ. ಹೆಚ್ಚುವರಿ ಜನಸಂಖ್ಯೆ ಆಗಿರ್ಬೋದು, ಹೆಚ್ಚು ಟೆಕ್ನಾಲಜೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಂಡಿರುವಂತ ಒಂದು ಪ್ರದೇಶಗಳಾಗಿರ್ಬೋದು, ಅವೆಲ್ಲಾ ಒಂದು ಸಿಟಿಗಳನ್ನ ಏರ್ಪಡಿಸ್ತಕ್ಕಂತಹ ಅಥವಾ ಸಂಪರ್ಕ ಮಾಡ್ತಕ್ಕಂತ ಯೋಜನೆಯನ್ನ ನಾವೇನಂತ ಕರಿತೀವಿ? ಸುವರ್ಣ ಚತುಷ್ಪಥ ಯೋಜನೆ. ಫಾರ್ ಎಕ್ಸಾಂಪಲ್, ಈಗ ನಾನು ಅವಾಗ್ಲೇ ಹೇಳ್ದೆ, ಬೆಂಗಳೂರಿಂದ ಮುಂಬೈಗೆ ರಸ್ತೆಯನ್ನ ಕಲ್ಪಿಸಿರುವಂತದ್ದು. ಸೊ ಅದನ್ನು ಕೂಡ ಸುವರ್ಣ ಚತುಷ್ಪಥ ಒಂದು ಯೋಜನೆ ಅಂತ ಹೇಳಿ ಕರಿತಾ ಇದೀವಿ. ಹಂಗೆ ಅಲ್ಲ, ಬೇರೆ ಬೇರೆ ರೀತಿಯಾದಂತ ಯೋಜನೆಗಳನ್ನು ಕೂಡ ನಾವು ನೋಡ್ತೀವಿ. ನೋಡಿ, ಗೋಲ್ಡನ್ ಚತುಷ್ಪಥ ಅಥವಾ ಸುವರ್ಣ ಚತುಷ್ಪಥ ಯೋಜನೆಯು ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ, ಸೊ ಇಂತಹ ದೊಡ್ಡ ದೊಡ್ಡ ಪ್ರಮುಖ ಮಹಾನಗರಗಳನ್ನ ಸಂಪರ್ಕಿಸ್ತಕ್ಕಂತ ಹೆದ್ದಾರಿ ಯೋಜನೆ ಅಂತೇಳಿ ನಾವ್ ಇದನ್ನ ಗುರುತಿಸ್ತಾ ಇರುವಂತದ್ದು. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು ಅಂತಂದ್ರೆ ಮರಿಬಾರ್ದು. ಹಾಗೆ 11ನೇ ಪ್ರಶ್ನೆ, ಸುವರ್ಣ ಚತುಷ್ಪಥ ಯೋಜನೆಯನ್ನ ಯಾವಾಗ ಪ್ರಾರಂಭ ಮಾಡಲಾಯಿತು? 1989, 1999, 2009, 2019. ಸುವರ್ಣ ಚತುಷ್ಪಥ ಯೋಜನೆಯನ್ನ ಯಾವಾಗ ಪ್ರಾರಂಭ ಮಾಡಲಾಯಿತು? ಎಸ್, ಆನ್ಸರ್ಸ್ ಬರ್ಲಿ ಹಾಗಾದ್ರೆ. ಸೊ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡ್ಬೋದು. ಇಷ್ಟ ಆಗದೆ ಇದ್ರೆ ಡಿಸ್ಲೈಕ್ ಮಾಡೋಕ್ಕೂ ಕೂಡ ಚಾನ್ಸಸ್ ಇದೆ. ಡೋಂಟ್ ವರಿ. ಸುವರ್ಣ ಚತುಷ್ಪಥ ಯೋಜನೆಯನ್ನ ಯಾವಾಗ ಪ್ರಾರಂಭ ಮಾಡಲಾಯಿತು? ಆಪ್ಷನ್ ನಂಬರ್ 3 2009 ಅಂತ ಹೇಳ್ತೀರಾ. ಇನ್ನ ಕೆಲವೊಬ್ರು 1999. ಇಂತಿಂತ ದೊಡ್ಡ ದೊಡ್ಡ ನಗರಗಳನ್ನ ಸಂಪರ್ಕ ಮಾಡ್ತಕ್ಕಂತ ಯೋಜನೆ ಗೋಲ್ಡನ್ ಯೋಜನೆ ಅಥವಾ ಗೋಲ್ಡನ್ ಚತುಷ್ಪಥ ಯೋಜನೆ ಅಂತ ಹೇಳಿ ಕೂಡ ಕರಿತಾ ಇದೀವಿ. ಸೊ 54,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಓಕೆ, ಅದನ್ನೇ ಇಲ್ಲಿ ಬಂತು ನೋಡಿ ಯಮನೂರಪ್ಪ ಅವ್ರೆ. 1999ರಲ್ಲಿ ಈ ಒಂದು ಯೋಜನೆಗೆ ನಾಂದಿ ಹಾಡ್ತಾರೆ. ಸುಮಾರು ಎಷ್ಟು ಕೋಟಿ ವೆಚ್ಚವನ್ನ ಇದಕ್ಕೆ ಮೀಸಲಾಗಿಟ್ಟಿದ್ದಾರೆ ಅಂತಂದ್ರೆ 54,000 ಕೋಟಿ. ಸುಮ್ನೆ ಅಲ್ಲ, ಇಲ್ಲ ಇದೆಲ್ಲ ಒಳ್ಳೆ ಕೆಲಸನೇ. ಯಾಕೆಂದ್ರೆ ರಸ್ತೆಗಳನ್ನ ಮಾಡೋದಾಗಿರ್ಬೋದು, ಆಸ್ಪತ್ರೆಗಳು, ಶಾಲೆಗಳು, ಇವೆಲ್ಲ ಅಗತ್ಯವಾಗಿ ಸಾರ್ವಜನಿಕರಿಗೆ ಬೇಕಾಗತ್ತೆ. ಮತ್ತೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೂಡ ತುಂಬಾ ಉತ್ತಮವಾಗಿ ಆವಿರ್ಭವಿಸ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸುಮಾರು 54,000 ಕೋಟಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಸರಿನಾ? ವಿಶ್ವ ಬ್ಯಾಂಕ್ ಅಧ್ಯಯನದ ಪ್ರಕಾರ ಸುವರ್ಣ ಚತುಷ್ಪಥ ಯೋಜನೆಯಿಂದ ವಾರ್ಷಿಕ ಆದಾಯ ಎಷ್ಟು? 500 ಕೋಟಿ ರೂಪಾಯಿ, 600 ಕೋಟಿ ರೂಪಾಯಿ ಇದೆ, ಹಾಗೆ 700 ಕೋಟಿ ರೂಪಾಯಿ, ಹಾಗೆ 800 ಕೋಟಿ ಅಂತ ಹೇಳ್ತಾರೆ. ಮಂಜುಳಾ ಅವ್ರು ಹೇಳ್ತಾರೆ ವಾಜಪೇಯಿ ಅವರ ಕನಸು ಮೇಡಮ್ ಅಂತ. ಹೌದು. ಸೊ ಅವರು ಕಂಡಂತ ಕನಸು ಆಗಿರ್ಬೋದು, ಮತ್ತೆ ಅವ್ರ ಕಾಲದಲ್ಲೂ ಕೂಡ ಸಾಕಷ್ಟು ಈ ರೀತಿ ರಸ್ತೆಗಳನ್ನ ನಿರ್ಮಾಣ ಮಾಡೋದು, ಗ್ರಾಮ್ ಸಡಕ್ ಯೋಜನೆಗಳಾಗಿರ್ಬೋದು, ಆವಾಸ್ ಯೋಜನೆಗಳಾಗಿರ್ಬೋದು, ಇವುಗಳನ್ನೆಲ್ಲ ಜಾಸ್ತಿ ಇಂಪ್ಲಿಮೆಂಟೇಶನ್ ಮಾಡಿದಂತ ಒಬ್ಬ ಶ್ರೇಷ್ಠ ಪ್ರಧಾನ ಮಂತ್ರಿಗಳು ಅಂತ ನಾವು ಕರಿತಾ ಇದೀವಿ ಅವರನ್ನ. ಎಸ್, 12ನೇ ಪ್ರಶ್ನೆಗೆ ಏನು ಉತ್ತರ ಬರ್ತಾ ಇದೆ? ವಿಶ್ವ ಬ್ಯಾಂಕ್ ಅಧ್ಯಯನದ ಪ್ರಕಾರ ಸುವರ್ಣ ಚತುಷ್ಪಥ ಯೋಜನೆಯಿಂದ
ವಾರ್ಷಿಕವಾದಂತ ಆದಾಯ ಎಷ್ಟಿದೆ ಒಂದ್ ವರ್ಷಕ್ಕೆ ಇನ್ಕಮ್ ಅದ್ರದ್ದು? 800 ಕೋಟಿ ರೂಪಾಯಿ ಅಂತ ಹೇಳ್ತೀರಾ, ಹೌದಾ? 100%? ನೋಡೋಣ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ಆಪ್ಷನ್ ನಂಬರ್ ಡಿ ಅಂತ ಹೇಳ್ತೀರಾ, ಇನ್ನ ಕೆಲವೊಂದು ವಿದ್ಯಾರ್ಥಿಗಳು ಸಿ ಅಂತ ಹೇಳ್ತಿದ್ದೀರಾ. ಸೊ ಇಲ್ಲಿ ಸರಿಯಾದಂತ ಉತ್ತರ ಬಂದ್ಬಿಟ್ಟು 800 ಕೋಟಿ ರೂಪಾಯಿಗಳು. ವಿಶ್ವ ಬ್ಯಾಂಕ್ ನ ಅಧ್ಯಯನದ ಪ್ರಕಾರ ಸುವರ್ಣ ಚತುಷ್ಪಥ ಯೋಜನೆಯಿಂದ ಸುಮಾರು ವರ್ಷಕ್ಕೆ ಆದಾಯ ಎಷ್ಟಿದೆ ಅಂದ್ರೆ 800 ಕೋಟಿ ರೂಪಾಯಿಗಳು ಆದಾಯ ಬರುತ್ತೆ. ಹೆಂಗೆ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ, ನಾವೇನ್ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಟೋಲ್ಸ್ ಗಳಿರುತ್ತೆ, ಅದಕ್ಕೆ ಒಂದು ಟ್ಯಾಕ್ಸ್ ಅನ್ನ ಕಟ್ಟೋದಿರುತ್ತೆ ಅಲ್ವಾ, ಇದ್ರ ಮೂಲಕನೂ ಕೂಡ ವಾರ್ಷಿಕವಾಗಿ ಆದಾಯವನ್ನ ಪಡ್ಕೊಳ್ತಾ ಇರ್ತೀವಿ. ಅದಕ್ಕೆ ಖರ್ಚು ಕೂಡ ಅಷ್ಟೇ ಆಗಿರುತ್ತೆ. ಮಳೆಗಾಲದಲ್ಲಿ ಗ್ರಾಮ ಮತ್ತು ಜಿಲ್ಲಾ ರಸ್ತೆಗಳು ಎದುರಿಸುವಂತಹ ಮುಖ್ಯ ಸಮಸ್ಯೆ ಏನು? ಬಹಳಷ್ಟು ಸಮಸ್ಯೆಗಳು ಎದುರಿಸ್ತಾರೆ. ಅವರು ದಟ್ಟಣೆಯಿಂದ ಕೂಡಿರ್ತಾರೆ, ಹಾಗೆ ಸಾರಿಗೆಗೆ ಅನರ್ಹರಾಗಿರ್ತಾರೆ, ತುಂಬಾ ಜಾರು ಆಗುತ್ತೆ, ತುಂಬಾ ಧೂಳಿನಿಂದ ಕೂಡಿರುತ್ತೆ ಅಂತ ಇದೆ. ಅಂದ್ರೆ ಮಳೆಗಾಲದಲ್ಲಿ ಗ್ರಾಮ ಆಗಿರ್ಬೋದು ಮತ್ತೆ ಜಿಲ್ಲಾ ರಸ್ತೆಗಳು ಕೂಡ ಅಷ್ಟೊಂದು ಕ್ಲಿಯರ್ ಕಟ್ ಆಗಿದೆ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ರಾಷ್ಟ್ರೀಯ ಯೋಜನೆ ತರ ಈ ಸಾಮಾನ್ಯವಾದಂತಹ ಗ್ರಾಮ ಮತ್ತೆ ಜಿಲ್ಲಾ ರಸ್ತೆಗಳು ಕೂಡ ಸುಸಜ್ಜಿತವಾಗಿರಲ್ಲ, ಸಮಸ್ಯೆಗಳು ಜಾಸ್ತಿ ಇದೆ. ನೋಡಿ, 13ನೇ ಪ್ರಶ್ನೆ ಬಂದು ಸರಿಯಾದಂತ ಉತ್ತರ ಏನಿದೆ? ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದ್ರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್ ಅಂತ. ಸೊ ಇಲ್ಲಿ ಬಿ ಸರಿಯಾದ ಉತ್ತರನ. ಸಾರಿಗೆಗೆ ಅನರ್ಹವಾಗುತ್ತೆ. ಸಾರಿಗೆಗೆ ಅಂದ್ರೆ ಅವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಚಲನೆ ಮಾಡಕ್ ಆಗದೇ ಇಲ್ಲ, ಸಾರಿಗೆಗಳು ಅಯೋಗ್ಯವಾಗಿರುತ್ತೆ. ರಸ್ತೆಗಳು ಸಂಪೂರ್ಣವಾಗಿ ಮಳೆಯಿಂದ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಹಾಕಿರುವಂತ ಎಲ್ಲಾ ಮೆಟೀರಿಯಲ್ಸ್ ಕೊಚ್ಕೊಂಡು ಹೋಗಿರುತ್ತೆ. ಯಾವುದೇ ರೀತಿಯಾದಂತಹ ಬಲಿಷ್ಠ ರಸ್ತೆಗಳು ಇರಲ್ಲ. ಸೊ ಅಂದ್ರೆ ಏನೇ ಆದ್ರೂ ಕೂಡ ನೀರು ಸುಲಭವಾಗಿ ಹರ್ಕೊಂಡು ಹೋಗುವಂತ ರಸ್ತೆಗಳಿರಲ್ಲ. ನೀರ್ ಬಿದ್ದು 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 ರಸ್ತೆಗಳೇನಾಗಿರುತ್ತೆ, ಕುಸಿತುಕೊಂಟಾಗಿರುತ್ತೆ. ಅಥವಾ ನಮ್ಮಲ್ಲಾದ್ರೂ ಬೇಕಿನ್ನು ನಮ್ಮವೆಲ್ಲ ಸಮತಟ್ಟಾದಂತ ಭೂಮಿಗಳು, ಬಟ್ ಮಲ್ನಾಡುವಂತ ಪ್ರದೇಶಗಳಲ್ಲಿ ಅವ್ರು ಪ್ರತಿ ವರ್ಷ ಕ್ಲಿಯರ್ ಮಾಡ್ತಾನೆ ಇರ್ತಾರೆ. ಪ್ರತಿ ವರ್ಷನೂ ಸಮಸ್ಯೆಗಳು ಫೇಸ್ ಮಾಡ್ಲೇಬೇಕಾಗತ್ತೆ. ಕೆಲವೊಂದು ಗ್ರಾಮಗಳಿಗೆ ರಸ್ತೆಗಳ ಸಂಪರ್ಕನೇ ಇಲ್ಲ, ಸೇತುವೆಗಳ ಮೂಲಕ ಅಡ್ಡಾಡುವಂತ ಪರಿಸ್ಥಿತಿ ಅವ್ರದ್ದಾಗಿದೆ. ಅಷ್ಟು ಕಠಿಣಕರ ಜೀವನ ಅಲ್ಲಿ. ಎಲ್ಲಾ ಮಲೆನಾಡಲ್ಲ, ಸೊ ಮಲೆನಾಡಿನ ಕೆಲವೊಂದು ಪ್ರದೇಶಗಳಲ್ಲಿ ಅಲ್ವೇನ್ರಿ? ನೀವ್ ಯಾರಾದ್ರೂ ಅಂತ ಪ್ರದೇಶಗಳಲ್ಲಿ ಇದೀರಾ ಅಂತಂದ್ರೆ ಸಮಸ್ಯೆ ನಾವ್ ಅರ್ಥ ಮಾಡ್ಕೊಂಡಿರ್ತೀವಿ ಹೇಗಿರುತ್ತೆ ಅಂತ ಅನ್ನೋದನ್ನ. ಎಸ್, ಯಾವ ಬಂದರನ್ನ ಗೇಟ್ ವೇ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ? ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ನವಮಂಗಳೂರು ಅಂತ ಇದೆ. ಬಂದರುಗಳು ಅಂದ್ರೆ ನಿಮಗೆ ಗೊತ್ತಿರ್ಬೇಕು ಮೊದಲನೇದಾಗಿ. ಸೊ ಬಂದರುಗಳು ಅಂತಂದ್ರೆ ಏನು? ವಿಮಾನ ಅಥವಾ ವಿಮಾನ ಅಂತ ನೋಡಿ, ಹಡಗುಗಳು ಬಂದು ತಲುಪುವಂತಹ ಒಂದು ಪ್ರದೇಶ. ಈಗ ಬಸ್ ನಿಲ್ದಾಣ ಇದೆ, ಬಸ್ ಬಂದು ನಿಲ್ಲುವಂತ ಸ್ಥಳ. ವಿಮಾನಗಳು ಬಂದು ನಿಲ್ಲುವಂತ ಸ್ಥಳಕ್ಕೆ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಹಂಗೇನೆ ಹಡಗುಗಳು ಬಂದು ನಿಲ್ಲುವಂತಹ ಒಂದು ಸ್ಥಳ. ಉತ್ತರ ಕನ್ನಡನು ಕೂಡ ಹಾಗೆ ಅಲ್ವಾ? ಘಟ್ಟ ಪ್ರದೇಶಗಳೆಲ್ಲ ಅಷ್ಟೇ, ಸಿಕ್ಕಾಪಟ್ಟೆ ಹೆವಿ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತಲ್ಲಿ. ಅಲ್ಲಿ ಇದ್ದವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅಂತ, ಅಲ್ವೇನ್ರಿ? ಅದ್ರಲ್ಲೂ ಕೆಲವೊಂದ್ ಕಡೆ ಸಂಪರ್ಕನೇ ಇರಲ್ಲ. ಮಳೆಗಾಲ ಬಂತು ಅಂತಂದ್ರೆ ಅವರಿಗೆ ಕರೆಂಟ್ ಆಗ್ಲಿ ಅಥವಾ ಎಲ್ಲಾನು ಸಮಸ್ಯೆಗಳೇ. ಓಕೆ, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಗೇಟ್ ವೇ ಆಫ್ ಇಂಡಿಯಾ ಅಂತ ಹೇಳಿ ಯಾವ ಬಂದರನ್ನ ನಾವು ಕರಿತೀವಿ ಅಂದ್ರೆ ಮುಂಬೈ ಬಂದರನ್ನ ನಾವು ಗೇಟ್ ವೇ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಕರ್ನಾಟಕದ ಪ್ರಮುಖ ಬಂದರು ಯಾವುದು? ಕಾಂಡ್ಲಾ, ಮುಂಬೈ, ಮರ್ಮಗೋವಾ, ನವಮಂಗಳೂರು. ಕರ್ನಾಟಕದ ಪ್ರಮುಖ ಬಂದರು ಯಾವುದು? ಮಳೆಗಾಲ ಬಂದ್ರೆ ತುಂಬಾ ಕಷ್ಟ ಅಂತೇಳಿ ಹೇಳ್ತಾರೆ. ಹೌದಮ್ಮ, ಹೌದು. ನೀವು ಕೂಡ ಮಲ್ನಾಡೋರೇನೆ ಅಂತ ಅನ್ಸ್ತದೆ. ಇಲ್ಲ, ಮಲ್ನಾಡೋರು ಅಂತಂದ್ರೆ ಬಹಳ ಸಮಸ್ಯೆನೇ ಇದೆ ಅಲ್ಲಿ. ನಾವ್ ಯಾವಾಗ್ಲೋ ಒಂದ್ಸಲ ಹೋಗ್ತಿವಿ, ಪ್ರಕೃತಿ ಸೌಂದರ್ಯವನ್ನ ಸವಿತಾ ಇರ್ತೀವಿ, ಬರ್ತಾ ಇರ್ತೀವಿ. ಬಟ್ ಅಲ್ಲೇ ಜೀವನ ಮಾಡೋದ್ ಏನಿದೆ ಅಂತಂದ್ರೆ ತುಂಬಾ ಕಷ್ಟ. ಯಾವತ್ತೋ ಒಂದಿನ ಘಾಟ್ ಸೆಕ್ಷನ್ ಅಲ್ಲಿ ಹೋಗಿ ನಾವು ಬರೋ ಖುಷಿನೇ ಬೇರೆ. ಪ್ರತಿನಿತ್ಯ ಅವ್ರು ಅದ್ರಲ್ಲೇ ಅದೇ ರಸ್ತೆಯಲ್ಲಿ ಓಡಾಡ್ಬೇಕಲ್ಲ, ಅವ್ರ ಜೀವ ಕೈಯಲ್ಲಿ ಇಟ್ಕೊಂಡೇ ಓಡಾಡ್ತಿರ್ತಾರೆ. ಅಭ್ಯಾಸ ಉಂಟು ಅಂತಾನೂ ಕೂಡ ಹೇಳ್ಬೋದು. ಸೊ ಆಪ್ಷನ್ ನಂಬರ್ 4, ನವಮಂಗಳೂರು. ಕರ್ನಾಟಕದ ಪ್ರಮುಖ ಬಂದರು ಯಾವುದು ಅಂತಂದಾಗ ವೆರಿ ಗುಡ್, ನವಮಂಗಳೂರು
ಸೊ ನವಮಂಗಳೂರು ಏನಿದೆ ಅಂತಂದ್ರೆ ಇದು ನಮ್ಗೆ ಅತ್ಯಂತ ಪ್ರಮುಖವಾದಂತ ಬಂದರು ಅಂತೇಳಿ ಕರಿತೀವಿ. ಸಾಕಷ್ಟು ವ್ಯಾಪಾರ ವಹಿವಾಟು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಎಲ್ಲ ಏನಿದೆ ಇದ್ರ ಮೂಲಕ ನಡೀತಾ ಇರುತ್ತೆ. ಭಾರತದ ಅತ್ಯಂತ ಹಳೆಯ ಬಂದರು ಅಂತೇಳಿ ಯಾವ ಬಂದರನ್ನ ಕರಿತಾ ಇದೀವಿ? ಟುಟಿಕೋರಿಯನ್, ಉತ್ತರ ಕನ್ನಡ, ಮುರುಡೇಶ್ವರ. ಮೇಡಮ್ ನೋಡಿ, ನಿಮ್ಮ ಊರಿಗೆ ಬರ್ಬೇಕು ಅಂತ ನಾವ್ ಎಷ್ಟು ಸಲ ಅನ್ಕೊಳ್ತಾನೆ ಇರ್ತೀವಿ. ನಮ್ಗದೊಂಥರ ಕ್ರೇಜ್ ಜಾಸ್ತಿ ಇರುತ್ತೆ. ಬಟ್ ಏನು ಅಂತಂದ್ರೆ ಅಲ್ಲಿ ಇದ್ದು ನೀವು ಅನುಭವಿಸ್ತರಿಗೆ ಅದ್ರ ಸಮಸ್ಯೆ ಏನು ಅಂತ ಗೊತ್ತಿರುತ್ತಲ್ವಾ. ಇರ್ಲಿ. ಟುಟಿಕೋರಿಯನ್, ಚೆನ್ನೈ, ವಿಶಾಖಪಟ್ಟಣಂ, ಕೋಲ್ಕತ್ತಾ. ಭಾರತದ ಅತ್ಯಂತ ಹಳೆಯ ಬಂದರು ಅಂತೇಳಿ ಯಾವ ಬಂದರನ್ನ ಕರಿತಾ ಇದೀವಿ? ಓಕೆ, ಆಲ್ಮೋಸ್ಟ್ ನಿಮ್ ಉತ್ತರಗಳು ಏನಂತ ಬರ್ತಾ ಇದೆ? ಓಹೋ, ಹೌದಾ? 3 ಮಂತ್ ರೇಷನ್ ಸ್ಟಾಕ್ ಮಾಡ್ಬೇಕಾಗುತ್ತೆ ಸಾಗರದೊಳಗೆ. ಓಕೆ, ಎಸ್, ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ ಡಿಫರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಇಲ್ಲಿ ಸರಿಯಾದಂತ ಉತ್ತರ ಚೆನ್ನೈ ಅಂತ ಹೇಳ್ಬೋದು. ಯಾಕಂದ್ರೆ ಚೆನ್ನೈ ಏನಿದೆ ಭಾರತದ ಅತ್ಯಂತ ಹಳೆಯ ಬಂದರು, ಹಾಗೆ ಇದು ಕೃತಕ ಬಂದರು, ಸ್ವಾಭಾವಿಕವಾಗಿ ನಿರ್ಮಾಣವಾದಂತ ಬಂದರು ಅಲ್ಲ. ಸೊ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಚೆನ್ನೈನಲ್ಲಿ ಏನೆಲ್ಲಾ ಸಂಭವ ಆಗುತ್ತೆ ಅಂತೇಳಿ. ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಯಾವ್ದೇ ಕಾರಣಕ್ಕಲ್ಲಿ ಹೋಗಕ್ಕಾಗಲ್ಲ. ಯಾಕೆ ಹೋಗಕ್ಕಾಗಲ್ಲಪ್ಪ ಅಂತಂದ್ರೆ ಅಲ್ಲಿ ಹೆವಿ ರೇನು, ಪ್ರವಾಹ ಬರೋಷ್ಟು, ನೈಋತ್ಯ ಮಾನ್ಸೂನ್ ಮಾರುತಗಳ ಹಿಂದಿರುಗುವಂತ ಸಮಯ ಅಂತ ಕರಿತೀವಲ್ಲ, ಆ ಸಂದರ್ಭದಲ್ಲಿ ತಮಿಳ್ನಾಡಿಗೆ ಜಾಸ್ತಿ ಮಳೆ ಆಗುತ್ತೆ, ಸ್ಪೆಷಲಿ ಚೆನ್ನೈನಲ್ಲಿ. ಸೊ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ಅದ್ರ ಸಮಸ್ಯೆ ಏನಿದೆ ಅಂತ ಅಲ್ವಾ. ಯಾವ ಬಂದರನ್ನ ಚಹಾದ ಬಂದರು ಅಂತೇಳಿ ಕರಿತೀವಿ? ಪಾರಾದೀಪ್, ಕೋಲ್ಕತ್ತಾ, ಹಲ್ದಿಯಾ, ವಿಶಾಖಪಟ್ಟಣ. ನಮ್ಗೆ ಒಂದ್ ಆಶ್ಚರ್ಯ ಅಂತ ಅನ್ಸುತ್ತೆ, ಕೇವಲ ರಸ್ತೆ ಮಾರ್ಗದ ಮೂಲಕ ಎಲ್ಲಾ ವಸ್ತುಗಳನ್ನ ಸಾಗಣೆ ಮಾಡೋದಿತ್ತು ಅಂದಿದ್ರೆ ಇವತ್ತಿನ ದಿನ ಏನಾಗ್ತಾ ಇತ್ತು, ರಸ್ತೆಯಲ್ಲಿ ಒಂದ್ ಕ್ಷಣ ಓಡಾಡಕ್ ತುಂಬಾ ಕಷ್ಟ ಆಗ್ಬಿಡ್ತಿತ್ತು. ಇಷ್ಟು ಹೆವಿ ಟ್ರಾಫಿಕ್ ಜಾಮ್ಸ್ ಗಳು ಇರ್ತಾ ಇತ್ತು. ಬಟ್ ಫಾರ್ಚುನೇಟ್ಲಿ ನಮಗೆ ರಸ್ತೆ ಮಾರ್ಗಗಳಷ್ಟೇ ಅಲ್ದಂಗೆನೆ ವಾಯು ಮಾರ್ಗನೂ ಸಿಕ್ಕಿದೆ, ಜಲ ಮಾರ್ಗ ಸಿಕ್ಕಿದೆ. ಸೊ ಇದ್ರಗಳ ಮೂಲಕ ಏನಾಗ್ತಿದೆ ಅಂತಂದ್ರೆ ಹಲವಾರು ವಸ್ತುಗಳನ್ನ ಈಸಿಯಾಗಿ ಯಾವುದೇ ಟ್ರಾಫಿಕ್ ಜಾಮ್ಸ್ ಇಲ್ದಂಗೆನೆ ಅತ್ಯಂತ ವೇಗವಾಗಿ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಲ್ವಾ. ಅದು ಒಂಥರ ಫಾರ್ಚುನೇಟ್ ಥಿಂಗ್ ಅಂತಾನೆ ಕರಿಬಹುದು ಅದನ್ನ. ಎಸ್, ಕೋಲ್ಕತ್ತಾ. ಇಲ್ಲಿ ಯಾವುದೇ ಡೌಟ್ ಬೇಡ, ನಾನೇ ಇಲ್ಲಿ ಉತ್ತರಗಳನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟೆ. ಭಾರತದ ಚಹಾ ಬಂದರು ಅಂತಂದ್ರೆ ಕೋಲ್ಕತ್ತಾ ಅಂತ ಕರಿತೀವಿ. ಯಾಕೆ ಭಾರತದ ಚಹಾ ಬಂದರು ಅಂತ ಹೇಳಿ ಅದನ್ನ ಕರಿತೀವಿ? ಯಾರಿಗಾದ್ರೂ ಗೊತ್ತಿದೆನಾ? ಗೊತ್ತಿದ್ರೆ ಕಮೆಂಟ್ ಮಾಡ್ತಾ ಹೋಗ್ರಿ, ನಾನ್ ಸರಿನಾ ಅಥವಾ ತಪ್ಪ ಅನ್ನೋದನ್ನ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಹಲ್ದಿಯಾ ಬಂದರನ್ನ ಏಕೆ ಅಭಿವೃದ್ಧಿ ಪಡಿಸಲಾಯಿತು? ಕೋಲ್ಕತ್ತಾ ಬಂದರಿನಲ್ಲಿ ದಟ್ಟಣೆಯ ಸಮಸ್ಯೆಗಳನ್ನ ನಿವಾರಿಸಲು, ಕೋಲ್ಕತ್ತಾ ಬಂದರನ್ನ ಬದಲಿಸಲು, ಕಂಟೈನರ್ ಸಂಚಾರವನ್ನ ಮಾತ್ರ ನಿರ್ವಹಣೆ ಮಾಡಲು, ಬೃಹತ್ ಸರಕುಗಳನ್ನ ಮಾತ್ರ ನಿರ್ವಹಿಸಲು ಅಂತ ಇದೆ. ಹಲ್ದಿಯಾ ಬಂದರು, ಸೊ ಇದನ್ನ ಯಾಕೆ ಅಭಿವೃದ್ಧಿ ಪಡಿಸ್ತಾರೆ? ಇದರಿಂದ ಏನೆಲ್ಲ ಯೂಸಸ್ ಇದೆ? ಹಲ್ದಿಯಾ ಬಂದರನ್ನ ಯಾಕೆ ಅಭಿವೃದ್ಧಿ ಪಡಿಸಲಾಯಿತು? ಆಪ್ಷನ್ ನಂಬರ್ ಸಿ ಆಗತ್ತೆ, ಕಂಟೈನರ್ ಸಂಚಾರವನ್ನ ಮಾತ್ರ ನಿರ್ವಹಣೆ ಮಾಡ್ಲಿಕ್ಕೆ ಅಂತ, ಅಲ್ವೇನ್ರಿ? ಸೊ ಕೆಲವೊಬ್ರು ಹೇಳ್ತಾರೆ ಕೋಲ್ಕತ್ತಾ ಬಂದರಿನಲ್ಲಿ ದಟ್ಟಣೆಯ ಸಮಸ್ಯೆಗಳನ್ನ ನಿವಾರಿಸ್ಬೇಕು. ಅಲ್ಲಿ ಕೋಲ್ಕತ್ತಾದಲ್ಲಿ ಏನಾಗಿರುತ್ತೆ ಅಂದ್ರೆ ಹೆವಿ ಡೋಸ್ ಸಂಚಾರ ಇರುತ್ತೆ. ಸೊ ಅದನ್ನ ನಿವಾರಣೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಲ್ದಿಯಾದಲ್ಲಿ ಏನ್ ಮಾಡ್ತಾರೆ, ಒಂದು ಬಂದರನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗ್ತದೆ, ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೂಡ ಇಲ್ಲಿಂದ ಮಾಡ್ಬೋದು. ಎಲ್ಲ ಕೋಲ್ಕತ್ತಾದ ಮೂಲಕನೇ ಹೋಗ್ಬೇಕು ಅಂತ ಇಲ್ಲ, ಕೆಲವೊಂದು ವಸ್ತುಗಳ ಸಾಗಾಣಿಕೆನ ಹಲ್ದಿಯಾ ಬಂದರಿನ ಮೂಲಕನೂ ಕೂಡ ಮಾಡ್ಬೋದು. ಕೋಲ್ಕತ್ತಾ ಬಂದರಿನ ದಟ್ಟಣೆಯ ಸಮಸ್ಯೆ, ಈಗ ನೋಡಿ ಹೆವಿ ಜಾಮ್ ಆಯ್ತು ಅಂದ್ರೆ ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಫ್ಲೈ ಓವರ್ ಗಳನ್ನ ಮಾಡ್ತಾರೆ. ಹಂಗೇನೆ ನೀರಿನಲ್ಲಿ ಕೂಡ ಬೇರೆ ಬಂದರನ್ನ, ಅಲ್ಟರ್ನೇಟಿವ್ ಬಂದರನ್ನ ಶುರು ಮಾಡ್ತಾರೆ. ಇದನ್ನ ನಿವಾರಣೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಬಂಗಾಳ ಕೊಲ್ಲಿಯ ಕರಾವಳಿಯಲ್ಲಿ ಹಲ್ದಿಯಾ ಬಂದರನ್ನ ಸ್ಟಾರ್ಟ್ ಮಾಡ್ತಾರೆ, ಅಲ್ವೇನ್ರಿ? ಚಹಾದ ಉತ್ಪಾದನೆ ಹೆಚ್ಚು ಮೇಡಮ್ ಅಂತ ಹೇಳ್ತಿದ್ದೀರಾ. ಅದಕ್ಕೋಸ್ಕರ
ನಾವ್ ಅದನ್ನ ಚಹಾದ ಬಂದರು ಅಂತ ಹೇಳಿ ಕರಿತೀವ. ನೋಡಿ ಯೋಚನೆ ಮಾಡಿ, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? 1945, 1955, 1965, 1975 ಅಂತ ಇದೆ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಏನಾಗುತ್ತೆ? ಅವಾಗ್ಲೇ ನಾವು ನೋಡಿದ್ವಿ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರವನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅನ್ನೋದು ನಮ್ ಪಕ್ಕ ತಲೆಯಲ್ಲಿ ಉಳಿಯಿತು. ಅದಾದ್ಮೇಲೆ ಈಗ ನಮ್ಮ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? ಎಸ್, ಆಪ್ಷನ್ ನಂಬರ್ ಬಿ 1955 ಅಂತ ಹೇಳಿ ಉತ್ತರ ಕೊಡ್ತಿದ್ದೀರಾ. ಇನ್ನ ಕೆಲವೊಬ್ರು ಸಿ ಅಂತ ಹೇಳ್ತಾರೆ 1965 ಅಂತ. ಬಟ್ ಎಕ್ಸಾಕ್ಟ್ಲಿ ಇಲ್ಲಿ 1955ರಲ್ಲಿ ಏನ್ ಮಾಡ್ತಾರೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಭಾರತ ಸರ್ಕಾರ ಏನ್ ಮಾಡುತ್ತೆ, ಭಾರತ ಒಂದು ವಿಮಾನ ನಿಲ್ದಾಣದ ಪ್ರಾಧಿಕಾರವನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗೇನೆ ಈ ಸಂಸ್ಥೆಗೆ ವಿಮಾನ ನಿಲ್ದಾಣಗಳ ನಿರ್ವಹಣೆಯನ್ನ ಕೂಡ ವಹಿಸ್ಕೊಡುತ್ತೆ. ಈ ಸಂಸ್ಥೆ ಸಂಪೂರ್ಣವಾಗಿ ವಿಮಾನ ನಿಲ್ದಾಣಗಳ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಲ್ಲಿ ಬರುವಂತ ಲೋಪದೋಷಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಈ ಎಲ್ಲಾ ಒಂದು ಕರ್ತವ್ಯಗಳನ್ನ ನಿರ್ವಹಿಸಬೇಕು ಅಂತೇಳಿ ಭಾರತ ಸರ್ಕಾರ ಈ ಒಂದು ಸಂಸ್ಥೆಗೆ ಎಲ್ಲವನ್ನ ನೀಡುತ್ತೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ನಿರ್ವಹಿಸಲಾಗುತ್ತದೆ? ತುಂಬಾ ಇಂಪಾರ್ಟೆಂಟ್ ವಿಮಾನ ನಿಲ್ದಾಣಗಳು. ಈವನ್ GPST ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದರೆ ಎಷ್ಟೋ ಸಲ. ದಯವಿಟ್ಟು ನೆನ್ಪಿಟ್ಕೊಳ್ಳುವಂತ ಪ್ರಯತ್ನ ಮಾಡ್ಲೇಬೇಕು ನೀವು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಹೆಸರಿಸಿ ಅಂತ ಕೊಡ್ಬೋದು, ಅವುಗಳನ್ನ ವಿಸ್ತರಿಸಿ ಬರೀರಿ ಅಂತಾನು ಕೂಡ ಕೊಡ್ಬೋದು, ಹೇಳಕ್ಕಾಗಲ್ಲ. 9, 10, 11, 12. ಎಸ್, ಏನಿದೆ ಉತ್ತರ? ಹಾಗಾದ್ರೆ ಇಲ್ಲಿ ಆಪ್ಷನ್ ನಂಬರ್ ಸಿ ಅಂತ ಇದೆ. ಇನ್ನ ಕೆಲವೊಬ್ರು ಹೇಳ್ತೀರಾ ಆಪ್ಷನ್ ನಂಬರ್ ಡಿ ಅಂತ. ಓಕೆ, 9 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಹಾಲ್ದಿಯನ್ನು ಕೂಡ ಕೃತಕ ಬಂದರುನೆ, ಕರೆಕ್ಟ್. ನಾವೇ ನಿರ್ಮಾಣ ಮಾಡಿರೋದಲ್ವಾ, ಹಂಗಾಗಿ. ಸೊ 11 ಸರಿಯಾದಂತ ಉತ್ತರ ಇಲ್ಲಿ, ಅಲ್ವೇನ್ರಿ? 11 ಸರಿಯಾದಂತ ಉತ್ತರ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ಒಟ್ಟಾರೆಯಾಗಿ ಏನಿದೆ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, 11 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ನಿರ್ವಹಣೆ ಮಾಡ್ಲಾಗ್ತಾ ಇದೆ. ದೆಹಲಿಯ ಯಾವ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ? ದೆಹಲಿಯಲ್ಲಿ ಯಾವುದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನೋಡಿ? ಸಫ್ದರ್ ಜಂಗ್ ವಿಮಾನ ನಿಲ್ದಾಣ, ಪಾಲಂ ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇದೆ. ಎಸ್, ನಿಮ್ಮ ಆನ್ಸರ್ ಹೇಳಿ. ಗೊತ್ತಿಲ್ಲ ಅಂತಂದ್ರೂ ಕೂಡ ನಾವು ಹೇಳೋಣ. ಎಸ್, ಆಪ್ಷನ್ ನಂಬರ್ ಸಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೇಡಮ್ ಅಂತ ಹೇಳ್ತಿದ್ದೀರಾ, ಹೌದೇನ್ರಿ? ನೋಡಿ, ಯಾರೋ ಹೆಸರು ಹೇಳಿ ಅಂತ ಅಂದ್ರಿ. ನಾನು ಹೇಳ್ತೀನಿ ಕೇಳಿ. ಹೈದರಾಬಾದ್ ನಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಇರುವಂತದ್ದು. ಹಾಗೆ ಶ್ರೀ ಗುರು ರಾಮ್ ದಾಸ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಮೃತ್ಸರ್ ನಲ್ಲಿದೆ. ಲೋಕಪ್ರಿಯ ಗೋಪಿನಾಥ್ ಬರೋಡಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೌಹಾಟಿನಲ್ಲಿದೆ. ಹಾಗೆ ಬಿಜು ಪಾಟನಾಯ್ಕ್ ಇಂಟರ್ನ್ಯಾಷನಲ್ ಒಂದು ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ, ಒಂದ್ ನಿಮಿಷ ಹೇಳಿದ್ನಲ್ಲ, ಲೋಕಪ್ರಿಯದಾಯ್ತು. ಬಿಜು ಪಟನಾಯ್ಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭುವನೇಶ್ವರ್ ಒಡಿಸಾದಲ್ಲಿದೆ. ಗಯಾ ಏರ್ಪೋರ್ಟ್ ನಿಮಗೆ ಬಂದ್ಬಿಟ್ಟು ಗಯಾ ಬಿಹಾರ್ ನಲ್ಲಿದೆ. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ್ಯೂ ಡೆಹಲಿನಲ್ಲಿದೆ. ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಪೋರ್ಟ್ ಬ್ಲೇರ್. ಪೋರ್ಟ್ ಬ್ಲೇರ್ ಯಾವುದು? ಅಂಡಮಾನ್ ನಿಕೋಬಾರ್ ನ ಒಂದು ರಾಜಧಾನಿ ಅಲ್ವಾ, ನೆನ್ಪಿಟ್ಕೊಳ್ರಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್
ಏರ್ಪೋರ್ಟ್ ಅಹಮದಾಬಾದ್ ಗುಜರಾತ್ ನಲ್ಲಿ ಇರುವಂತದ್ದು. ಹಾಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ಬೆಂಗಳೂರಿನಲ್ಲಿ ಇರುವಂತದ್ದು. ಸರಿ ಏನಮ್ಮ, ಯಾರೋ ಒಬ್ರು ಕಾಂಚನ ಅವ್ರೆ ಕೇಳಿದ್ರಲ್ಲ ಪ್ಲೇಸ್ ಹೇಳಿ ಅಂತ, ಪ್ಲೇಸ್ ಹೇಳಿದೀನಿ ನೋಡಿ. ಓಕೆ, ಇದಕ್ ಸರಿಯಾದಂತ ಉತ್ತರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿದ್ರಲ್ಲ, ಸರಿಯಾಗಿದೆ. ಇದು ನಮ್ಮ ದೆಹಲಿಯಲ್ಲಿ ಕಂಡುಬರೋದು. ನಮ್ಮ ಬೆಂಗಳೂರಿನಲ್ಲೂ ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನವನ್ನ ನೋಡ್ತಾ ಇದೀವಿ. ವೆರಿ ಗುಡ್, ಎಷ್ಟು ಬ್ಯೂಟಿಫುಲ್ ಆನ್ಸರ್ಸ್ ಹೇಳ್ತಾ ಇದ್ದೀರಾ. ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರನ್ನ ತಲುಪುವಂತಹ ವಿಧಾನವನ್ನ ಏನೆಂದು ಕರೆಯಲಾಗುತ್ತದೆ? ನೋಡಿ, ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರನ್ನ ತಲುಪುವಂತಹ ವಿಧಾನವನ್ನ ಸಮೂಹ ಸಂವಹನ, ವೈಯಕ್ತಿಕ ಸಂವಹನ, ಗುಂಪು ಸಂವಹನ, ಸಾಂಸ್ಥಿಕ ಸಂವಹನ. ಇದು ಬೋಧನಾ ಶಾಸ್ತ್ರಕ್ಕೂ ಸಂಬಂಧಪಡುತ್ತೆ ಕ್ವಶನ್. ಓಕೆ, ಹಾಯ್ ಕಾಂಚನ ಅವ್ರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತೇನಪ್ಪ? ಅಂದ್ರೆ ಇನ್ ಬರೆಯಕ್ಕಾಗಿಲ್ಲ ಅಷ್ಟೇ, ಫಟಾಫಟ್ ಹೇಳೋದಾಯ್ತು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕ್ಲಾಸ್ ಮೇಲೆ ನಂಬಿಕೆ ಇಟ್ಟು ಕ್ಲಾಸ್ ಕೇಳಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಕೆಲವೊಬ್ಬರಿಗೆ ಅಪನಂಬಿಕೆಗಳು ಜಾಸ್ತಿ ಇರುತ್ತೆ. ಸೊ ಅಂತವ್ರಿಗೆ ಎಷ್ಟು ತೃಪ್ತಿ ಪಡಿಸೋದು ತೃಪ್ತಿ ಆಗಲ್ಲ ಅಂತ ವ್ಯಕ್ತಿಗಳು, ಅಲ್ವೇನ್ರಿ? ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಎಷ್ಟೇ ತೃಪ್ತಿ ಯಾರನ್ನ ಹೆಂಗೆ ಅಂತ ತೃಪ್ತಿ ಪಡ್ಸಕ್ಕಾಗತ್ತೆ ಜಗತ್ನಲ್ಲಿ? ಅವ್ರಿಗೆ ಎಲ್ಲೆಲ್ಲಿ ತೃಪ್ತಿ ಆಗುತ್ತಲ್ಲ ಅಲ್ಲಿ ಹೋಗ್ತಾ ಇರ್ತಾರಷ್ಟೇ. ಎಸ್, ಆಪ್ಷನ್ ನಂಬರ್ 2 ಸಮೂಹ ಸಂವಹನ ಅಂತ ಹೇಳಿ ಕರಿತಾ ಇದ್ದೀರಾ. ಇನ್ನ ಕೆಲವೊಬ್ರು ವೈಯಕ್ತಿಕ ಸಂವಹನ ಅಂತಲೂ ಕೂಡ ಹೇಳಿದ್ರಿ. ಸರಿಯಾದಂತ ಉತ್ತರ ಸಮೂಹ ಸಂವಹನ. ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಅಂತ ಕರಿತೀವಿ. ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರನ್ನ ತಲುಪುವಂತಹ ವಿಧಾನವನ್ನ ಸಮೂಹ ಸಂವಹನ ಅಂತ ಹೇಳಿ ಕರಿತಾ ಇದೀವಿ. ಓಕೆ, ಸಂವಹನದ ಸಾಂಪ್ರದಾಯಿಕ ಮಾಧ್ಯಮಗಳು ಯಾವ? ಪೋಸ್ಟ್ಗಳು, ಪತ್ರಿಕೆ ಮತ್ತು ದೂರದರ್ಶನ, ಪೋಸ್ಟ್ಗಳು, ರೇಡಿಯೋ ಮತ್ತು ಇಂಟರ್ನೆಟ್, ಪೋಸ್ಟ್ಗಳು, ಪತ್ರಿಕೆ ಮತ್ತು ರೇಡಿಯೋ, ಪತ್ರಿಕೆ, ರೇಡಿಯೋ ಮತ್ತು ದೂರದರ್ಶನ ಅಂತ ಇದೆ. ಹಾಗಾದ್ರೆ ಸಂವಹನದ ಸಾಂಪ್ರದಾಯಿಕ ಮಾಧ್ಯಮಗಳು ಯಾವುವು? ಕಮ್ಯುನಿಕೇಶನ್ ಟ್ರೆಡಿಷನಲ್ ಮೀಡಿಯಾಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವ್ದ್ರಿ? ಹಿಂದೆ ಎಲ್ಲ ಸುಮಾರು ಕ್ಲಾಸಸ್ ಮಾಡಿದ್ದೀನಿ, ಅದಕ್ಕೆಲ್ಲ ನೀವು ನೋಡ್ಬೇಕು. ಸುಮಾರು ವಿಡಿಯೋಸ್ಗಳು, ನೋಟ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ವಿ. ನೋಟ್ಸ್ಗಳು ಅನ್ನೋದಕ್ಕಿಂತಲೂ ಕೂಡ ನಿಮಗೆ ಹಿಂದೆ ಮಾಡಿರೋಂಥ ಎಲ್ಲಾ ಕ್ಲಾಸಸ್ಗಳದ್ದು ಕೂಡ ಲಿಂಕ್ ಅನ್ನ ಹಾಕಿದೀನಿ, ಓದ್ಕೊಳ್ಳಿ. ಅದು ಮಿಸ್ ಮಾಡಕ್ ಹೋಗ್ಬೇಡಿ. ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಮಿನಿಟ್ ರಿವಿಷನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ನಿನ್ನೆ ಸೆಕೆಂಡ್ ತರಗತಿ ಮುಗಿಸಿದೀವಿ, ಇವತ್ತು ಲಾಸ್ಟ್ ತರಗತಿ ಇರುತ್ತೆ. 6:30ಗೆ ನಿಮಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಮಿನಿಟ್ ರಿವಿಷನ್ ತರಗತಿ ಸಿಗುತ್ತೆ. ಯಾರೆಲ್ಲ ನೋಡ್ಬೇಕು ಅಂತ ಹಂಬಲ ಇದೆ ಅವರೆಲ್ಲರೂ ಕೂಡ 6:30ಗೆ ಬಂದು ತರಗತಿಯನ್ನ ಜಾಯ್ನ್ ಆಗಿ. ಬ್ಯೂಟಿಫುಲ್ ಸೆಷನ್ ಇರುತ್ತೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತದು. ಸರಿನಾ? ಓಕೆ, ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದೀರಾ. ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಬಂದು. ಪೋಸ್ಟ್ಗಳು, ಪತ್ರಿಕೆಗಳು ಮತ್ತು ರೇಡಿಯೋಗಳು ಇವೆಲ್ಲವೂ ಕೂಡ ಸಂವಹನದ ಸಾಂಪ್ರದಾಯಿಕ ಮಾಧ್ಯಮಗಳು. ಪೋಸ್ಟ್ಗಳು, ಈಗ ನಿಮಗೆ ಗೊತ್ತಿದೆ, ಅಂಚೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮಾಹಿತಿಯನ್ನ ಕಳಿಸ್ಬೇಕು ಅಂತಂದಾಗ, ಥ್ಯಾಂಕ್ ಯು ಕಾಂಚನ ಅವರೇ, ಕಳಿಸ್ಬೇಕು ಅಂತಂದಾಗ ಅಲ್ಲಿ ಪೋಸ್ಟ್ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಒಂದು ಸಾಂಪ್ರದಾಯಿಕ ಸಂವಹನ ಪದ್ಧತಿ. ವೃತ್ತಪತ್ರಿಕೆ, ಸೊ ಯಾವಾಗ್ಲೂ ಕೂಡ ನ್ಯೂಸ್ ಪೇಪರ್ ನೋಡ್ತಾ ಇರ್ತೀವಿ, ರೇಡಿಯೋಗಳನ್ನ ಕೇಳ್ತಾ ಇರ್ತೀವಿ, ಎಲ್ಲ ಹಳೆ ಕಾಲದ್ದು ಅಲ್ವಾ? ಸಮೂಹ ಸಂವಹನದ ಮಾಧ್ಯಮವನ್ನ ಹೇಗೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು? ಹೇಗ್ ಬಳಸ್ಕೊಳ್ಬಹುದು? ದೇಶದಲ್ಲಿ ಏಕತೆ, ಏಕೀಕರಣ ಮತ್ತು ಸ್ಥಿರತೆಯನ್ನ ಬಲಪಡಿಸಲು, ವದಂತಿಗಳನ್ನ, ಸುಳ್ಳು ಮಾಹಿತಿಯನ್ನ ಹರಡಲು, ನಿರ್ದಿಷ್ಟ ರಾಜಕೀಯ ಪಕ್ಷವನ್ನ ಉತ್ತೇಜಿಸಲು, ಸಮಾಜದಲ್ಲಿ ಒಡಕುಗಳನ್ನ ಸೃಷ್ಟಿಸುವುದು. ಹಾಗಾದ್ರೆ ಈ ಸಮೂಹ ಮಾಧ್ಯಮವನ್ನ ಹೇಗೆ ನಾವು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬಹುದು? ಹಾಗೆ ಇನ್ನೊಂದು ತರಗತಿ ಕೂಡ ಇರುತ್ತೆ. ಯಾವಾಗ ಮೇಡಮ್ ಅಂತಂದ್ರೆ, ಇದನ್ನ ನಾನು 12 ಕ್ಲಾಕಿಗೆ ಮುಗ್ಸಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 40 ಕ್ವಶನ್ಸ್ ಇದೆ. 40 ಕ್ವಶನ್ಸ್ಗಳನ್ನ ಫಟಾಫಟ್ ಮುಗ್ಸಕ್ಕಂತೂ ಆಗಲ್ಲ, ಸ್ವಲ್ಪ ಟೈಮ್ ವೇರಿಯೇಷನ್ ಆಗೇ ಆಗುತ್ತೆ. ಸೊ ಕ್ಲಾಸ್ ಮುಗಿದ ತಕ್ಷಣ ಒಂದು 1/2 ಅವರ್ ನಾನು ನಿಮಗೆ ಟೈಮ್ ಕೊಡ್ತೀನಿ. 1/2 ಅವರ್ ಆದ್ಮೇಲೆ ಮೇ ಬಿ ನಿಮಗೆ 12:30 ಹಂಗೆ, 12:30 ಅಥವಾ 12:45 ಒಂದು ಕ್ಲಾಸ್ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಸೊ ಜಾಯಿನ್ ಆಗಿ ಎಲ್ಲರೂ ಕೂಡ.
ಓಕೆ, ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಎ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್. ದೇಶದಲ್ಲಿ ಏಕತೆ, ಏಕೀಕರಣ ಮತ್ತೆ ಸ್ಥಿರತೆಯನ್ನ ಕಾಪಾಡಬೇಕು, ಬಲಪಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಂವಹನ ಸಾಧನಗಳು ಹೆಲ್ಪ್ ಆಗ್ತಾ ಇದೆ. ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಇವತ್ತಿನ ದಿನ GIS ಎಷ್ಟು ಹೆಲ್ಪ್ ಆಗಿದೆ ಅಲ್ಲ. GIS ಅಂದ್ರೆ ಏನು? ಭೂಮಿಯ ಮೇಲ್ಮೈಯಲ್ಲಿ ಡಾಟಾವನ್ನ ಸಂಗ್ರಹಿಸಲು ಹಾಗೆ ಅರ್ಥೈಸಲು ಒಂದು ವ್ಯವಸ್ಥೆ. ಚಂದ್ರನ ಮೇಲ್ಮೈಯಲ್ಲಿ ಡೇಟಾವನ್ನ ಸಂಗ್ರಹ ಮಾಡಲು ಹಾಗೆ ಅರ್ಥೈಸುವಂತ ವ್ಯವಸ್ಥೆ. ಸೂರ್ಯನ ಮೇಲ್ಮೈಯಲ್ಲಿ ಡೇಟಾವನ್ನ ಸಂಗ್ರಹ ಮಾಡೋದು ಮತ್ತೆ ಅರ್ಥೈಸ್ಲಿಕ್ಕಿರ್ತಕ್ಕಂಥ ಒಂದು ವ್ಯವಸ್ಥೆ. ನಕ್ಷತ್ರ ಪುಂಜದ ಮೇಲ್ಮೈಯಲ್ಲಿ ಡೇಟಾವನ್ನ ಸಂಗ್ರಹಿಸಲು ಮತ್ತು ಅರ್ಥೈಸುವಂತ ವ್ಯವಸ್ಥೆ ಅಂತ ಇದೆ. ಹಾಗಾದ್ರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ GIS ಅಂತ ಕರಿತೀವಿ. ಹೀಗಂದ್ರೆ ಏನು? ಯಾವ್ದಾದ್ರು ಕ್ಲಾಸ್ ಇದೆ ಅಂತ ಇಲ್ಲ, ಯಾವ್ದಾರ ಒಂದ್ ಕ್ಲಾಸ್ ಅನ್ನ ತಗೊಳ್ತೀನಿ. ಮೇ ಬಿ ಅದು ಸೋಷಿಯಲ್ ಸೈನ್ಸೇ ಆಗಿರ್ಬೋದು ಅಥವಾ ಇಂಗ್ಲಿಷ್ ತಗೊಳ್ಳಿ ಅಂತ ಸುಮಾರು ಜನ ಹೇಳ್ತಿದ್ದೀರಾ. ನೋಡೋಣ, ಇಂಗ್ಲಿಷ್ ಅನ್ನ ತಗೊಳ್ಳೋ ಪ್ರಯತ್ನ ಕೂಡ ಮಾಡ್ತೀವಿ. ಹೆಚ್ಚು ಪಾಲ್ಗೊಳ್ಬೇಕು, ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ಬೇಕು. ನಿಮಗೋಸ್ಕರ ಮಾಡುವಂತ ಕ್ಲಾಸಸ್ ಬೇರೆ ಯಾರಿಗೂ ಕೂಡ ಇಲ್ಲ ಇದು. ಆಪ್ಷನ್ ನಂಬರ್ ಎ ಮೇಡಮ್ ಅಂತ ಹೇಳ್ತಿದ್ರ. ಭೂಮಿಯ ಮೇಲ್ಮೈಯಲ್ಲಿ ಡಾಟಾವನ್ನ ಸಂಗ್ರಹ ಮಾಡಿ ಅರ್ಥೈಸ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ಮೇಡಮ್ ಅಂತ ಹೇಳಿದ್ರಿ. ವೆರಿ ಗುಡ್, ಸರಿಯಾಗಿದೆ. GIS ಅಂತ ಕರಿತೀವಿ. ಇದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ನೋಡಿ, ಭೌಗೋಳಿಕ ಅಂತಂದ್ರೆ ಏನ ಕರಿತೀವಿ? ಜಿಯೋಗ್ರಫಿಕಲ್ ಇನ್ಫಾರ್ಮೇಶನಲ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಇನ್ಫಾರ್ಮೇಶನ್ ಟೆಕ್ ಅಂತೇಳಿ ಸಿಸ್ಟಮ್ ಅಂತ ಕರಿತೀವಿ. ಕಂಪ್ಯೂಟರ್ ಆಧಾರಿತ ಒಂದು ವ್ಯವಸ್ಥೆ ಇದು. ಭೂಮಿಯ ಮೇಲ್ಮೈಯಲ್ಲಿ ಡೇಟಾವನ್ನ ಸಂಗ್ರಹಿಸಬಹುದು ಮತ್ತು ಅವುಗಳನ್ನ ವ್ಯಾಖ್ಯಾನಿಸ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಹಾಗಿದ್ರೆ GIS ಅನ್ನ ಮೊದಲನೇ ಬಾರಿಗೆ ಯಾವಾಗ ಸ್ಥಾಪನೆ ಮಾಡಲಾಯಿತು? 1950ರಲ್ಲಿ, 1960ರಲ್ಲಿ, ಹಾಗೆ 1970ರಲ್ಲಿ, 1980ರಲ್ಲಿ. ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ? GIS ಅನ್ನ ಮೊದಲು ಯಾವಾಗ ಸ್ಥಾಪನೆ ಮಾಡಲಾಯಿತು? ಎಸ್, ಏನ್ ಆನ್ಸರ್ ಬರ್ತಾ ಇದೆ? ಆಲ್ಮೋಸ್ಟ್ ಹೇಳ್ತಾ ಇದ್ರ. GIS ಅನ್ನ ಮೊದಲನೇ ಬಾರಿಗೆ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ 1950, 1960, 1970 ಹಾಗೆ 1980 ಅಂತ ಇದೆ. ಆಲ್ಮೋಸ್ಟ್ ನಿಮ್ಮ ಉತ್ತರಗಳೆಲ್ಲವೂ ಕೂಡ ಆಪ್ಷನ್ ನಂಬರ್ ಬಿ ಆಗ್ತಾ ಇದೆ. ಇನ್ನ ಕೆಲವೊಬ್ರದ್ದು ಬೇರೆ ಬೇರೆ ಉತ್ತರಗಳು ಬರ್ತಾ ಇದೆ. ಸರಿಯಾದಂತ ಉತ್ತರ 1960 ಅಂತ ಹೇಳಿ ನಾವು ಉತ್ತರ ಕೊಡ್ಬೋದು. ಈ GIS ಅನ್ನ ಮೊದಲನೇ ಬಾರಿಗೆ ಕೆನಡಾದಲ್ಲಿ 1960ರಲ್ಲಿ ಏನ್ ಮಾಡ್ಲಾಗತ್ತೆ? ಸ್ಥಾಪನೆ ಮಾಡ್ಲಾಗತ್ತೆ. ವೆರಿ ಗುಡ್. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. GIS ಅನ್ನ ಬಳಸ್ಕೊಂಡು ಅತಿಕ್ರಮಿಸಬಹುದಾದಂತ ಹಾಗೆ ವಿಶ್ಲೇಷಿಸಬಹುದಾದಂತ ವೈಶಿಷ್ಟ್ಯಗಳು ಯಾವುವು? ಜಿಲ್ಲೆಗಳು, ಭೂ ರಚನೆ, ನದಿಗಳು, ಆಶ್ರಯ ಹಂಚಿಕೆ, ಭೂ ಬಳಕೆ, ಆಮೇಲೆ ಬೆಳೆ ವಿತರಣೆ, ಹಾಗೆ ದೇಶಗಳು, ಸಾಗರಗಳು, ಪರ್ವತಗಳು, ಹಾಗೆ ಕಾಡುಗಳು, ಮರುಭೂಮಿಗಳು ಮತ್ತು ಮಂಜುಗಡ್ಡೆಗಳು. ಇನ್ನ ಸಿ ಅಂತ ಬಂದಾಗ ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಕಪ್ಪು ಕುಳಿಗಳು ಮತ್ತೆ ಕ್ಷುದ್ರ ಗ್ರಹಗಳು. ನೆಕ್ಸ್ಟ್ ಡಿ ಅಂತ ಬಂದಾಗ ಜೀವಕೋಶಗಳು ಮತ್ತೆ ಅಂಗಾಂಶಗಳು, ಅಂಗಗಳು, ವ್ಯವಸ್ಥೆಗಳು ಮತ್ತೆ ಜೀವಿಗಳು ಅಂತ ಇದೆ. ಪ್ರಶ್ನೆ ಬಂದು ಏನಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ GIS ಅತಿಕ್ರಮಿಸಬಹುದಾದ ಮತ್ತೆ ವಿಶ್ಲೇಷಿಸಬಹುದಾದಂತ ವೈಶಿಷ್ಟ್ಯಗಳು ಯಾವ್ದ್ರ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ GIS ಅಂತ ಹೇಳಿ ಕೇಳ್ತಾ ಇರುವಂತದ್ದು. ಸೊ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡುತ್ತೆ ಅದು? ಓಕೆ, ಆಲ್ಮೋಸ್ಟ್ ಹೇಳ್ತಿದ್ದೀರಾ ಆಪ್ಷನ್ ನಂಬರ್ ಎ ಅಂತ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಯಾಕೆಂದ್ರೆ ಜಿಲ್ಲೆಗಳಾಗಿರ್ಬೋದು, ಭೂರಚನೆ, ನದಿಗಳು, ಆಶ್ರಯದ ವಿತರಣೆ ಆಗಿರ್ಬೋದು, ಭೂ ಬಳಕೆ, ಮಣ್ಣು, ಬೆಳೆ ವಿತರಣೆಯಂತಹ ವಿವಿಧ ವೈಶಿಷ್ಟ್ಯಗಳನ್ನ GIS ಅನ್ನ ಬಳಸ್ಕೊಂಡು ಅತಿಕ್ರಮಿಸಬಹುದು ಮತ್ತೆ ಸುಲಭವಾಗಿ ಅದನ್ನ ವಿಶ್ಲೇಷಿಸಬಹುದು. ಅಂದ್ರೆ ಡೇಟಾವನ್ನ ಕಲೆಕ್ಟ್ ಮಾಡೋದ್ರಿಂದ ಸೊ ಏನೆಲ್ಲ ಆಗಿದೆ, ಏನೆಲ್ಲ ಆಗ್ಬೇಕು, ಅದೆಲ್ಲ ವಿಚಾರಗಳನ್ನ, ಆಗು ಹೋಗುಗಳನ್ನ ನೋಡ್ಕೊಳ್ಳುವಂತ ಒಂದು ಪ್ರಯತ್ನ ಇಲ್ಲ ಆಗತ್ತೆ. ಸೊ ಅದಕ್ಕೋಸ್ಕರ ನಾವು GIS ಅನ್ನ ಬಳಕೆ ಮಾಡ್ತಾ ಇದೀವಿ. ಹಾಗಾದ್ರೆ GIS ಆಧಾರಿತ ನಕ್ಷೆಗಳ ಪ್ರಮುಖ ಪ್ರಯೋಜನ ಏನು?
ಕಡಿಮೆ ನಿಖರವಾಗಿರುತ್ತೆ. ಅಂದ್ರೆ ಅಷ್ಟೊಂದು ಆ ನಕ್ಷೆಗಳು ತೋರಿಸೋದ್ರ ಮೂಲಕ ನಿಖರತೆ ತುಂಬಾ ಕಡಿಮೆ ಇರುತ್ತೆ. ಅಥವಾ ಕಡಿಮೆ ಆಕರ್ಷಕವಾಗಿದೆ, ಅಷ್ಟೊಂದು ಆಕರ್ಷಣೆಯನ್ನ ಹೊಂದದೇ ಇರಬಹುದು. ಹೆಚ್ಚು ಆಕರ್ಷಕವಾಗಿವೆ ಮತ್ತು ನಿಖರವಾದಂತ ಮಾಹಿತಿ ಇರುತ್ತೆ. ಆಮೇಲೆ ಅವುಗಳನ್ನ ರಚಿಸ್ಲಿಕ್ಕೆ ಹೆಚ್ಚು ದುಬಾರಿ ಆಗಿದೆ ಅಂತ ಇದೆ. ಹಾಗಾದ್ರೆ ಈ GIS ಆಧಾರಿತ ನಕ್ಷೆಗಳ ಮುಖ್ಯ ಪ್ರಯೋಜನವೇನು ಅಂತ ಕೇಳ್ತಿದ್ದಾರೆ. ಆಗ್ಲಿ ಬಿಡಿ ಹನುಮಂತ್ ಸರ್ ಅವ್ರೆ, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಲ್ಲ, ನೋಡ್ಕೊಳ್ಳಿ. ನಾನ್ ಸ್ವಲ್ಪ ಮಾರ್ಕ್ ಟೆಸ್ಟ್ ಅನ್ನು ಯಾವಾಗ್ಲೂ ಕೂಡ ಟಫ್ ಆಗಿ ಕೊಡೋದು. ವಿಡಿಯೋ ಇಷ್ಟ ಆದಂತ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಲೈಕ್ ಮಾಡ್ತಾ ಹೋಗ್ರಿ, ನಿಮಗಿದು ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ಆಪ್ಷನ್ ನಂಬರ್ ಏನ್ ಹೇಳಿದ್ರಿ, ಸಿ ಅಂತ ಹೇಳ್ತಾ ಇದ್ದೀರಾ. ಸಿ, ಹೆಚ್ಚು ಆಕರ್ಷಕವಾಗಿವೆ ಮತ್ತು ನಿಖರವಾದಂತ ಮಾಹಿತಿಯನ್ನ ನಮ್ಗೆ ಕೊಡುತ್ತವೆ ಅಂತ ಹೇಳ್ಬಿಟ್ಟು ಸರಿಯಾಗಿದೆ. ಯಾಕೆಂದ್ರೆ ಈ GIS ತಂತ್ರಜ್ಞಾನದ ಮೂಲಕ ನಾವು ಸಾಕಷ್ಟು ಜ್ಞಾನವನ್ನ ಪಡ್ಕೊಳ್ಬಹುದು. ಜೊತೆಗೇನಪ್ಪಾ ಅಂದ್ರೆ ಕೂತಲ್ಲಿ ಎಲ್ಲ ವೀಕ್ಷಣೆಯನ್ನ ಮಾಡ್ಬೋದು. ಈ ಮಾಹಿತಿಗಳೆಲ್ಲವೂ ಕೂಡ ಏನಾಗಿರುತ್ತೆ, ನಿಖರತೆಯನ್ನ ಹೊಂದಿರುತ್ತೆ ಅಲ್ವೇನ್ರಿ. ಇದೊಂಥರ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳಿ ನಾವೇನ್ ಕರಿತೀವಿ ಇದನ್ನ, ಇದು ಕಂಪ್ಯೂಟರ್ ಸಿಸ್ಟಮ್ ಆಗಿರೋದ್ರಿಂದ ಈ ಜಿಯೋಗ್ರಫಿಕಲಿ ರೆಫರೆನ್ಸ್ಡ್ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಅವುಗಳ ಲೊಕೇಶನ್ಸ್ ಗಳ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿಯಾಗಿ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲವನ್ನ ಮಾಹಿತಿ ತಿಳ್ಕೊಳ್ಳಿಕ್ಕೆ ನಿಖರವಾದಂತ ಮಾಹಿತಿಯನ್ನ ಕೊಡುತ್ತೆ. ಇನ್ನ GPS, ಇವತ್ತಿನ ದಿನ GPS ಸಿಸ್ಟಮ್ ತುಂಬಾ ಇಂಪ್ಲಿಮೆಂಟೇಶನ್ ಆಗಿರೋದನ್ನ ನೋಡ್ತಾ ಇದೀವಿ. ಸೊ ನಿಮ್ಗೆಲ್ಲ ಗೊತ್ತಿರ್ಬೇಕು GPS ಅಂದ್ರೆ ಏನು ಅಂತ, ಯಾಕಂದ್ರೆ ಸಾಕಷ್ಟು ಕ್ವಶನ್ಸ್ ಗಳನ್ನ GPS ಮೇಲೆ ಕೇಳ್ತಾನೆ ಇರ್ತಾರೆ. ಸೊ GPS ಅಂತಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ನೋಡ್ರಿ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ, ಅಥವಾ ಇದನ್ನ GPS ಅಂತಲೂ ಕೂಡ ಕರಿಬಹುದು. GPS ಮೂಲಕ ನಾವೇನೆಲ್ಲ ಮಾಡ್ಬೋದು ಗೊತ್ತಾ ನಿಮಗೆ? ಅದೆಲ್ಲ ನಮಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ನಾವು ಪ್ಲೇಸಿಗೆ ಹೋಗ್ಬೇಕು ಅಂದಾಗ, ಯಾವುದೇ ಒಂದು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಅಂದಾಗ ನಾವು GPS ಗಳನ್ನ ಜಾಸ್ತಿ ಬಳಕೆ ಮಾಡ್ತೀವಿ. ಸೊ ನೋಡಿ, 6:30ಗೆ ಲಾಸ್ಟ್ ಮಿನಿಟ್ ರಿವಿಷನ್ ತರಗತಿ ಇರುತ್ತೆ ಸೈಕಾಲಜಿದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವ್ರು ಬಂದು ಜಾಯಿನ್ ಆಗಬಹುದು. ಸ್ಥಿರ ಅಥವಾ ಚಲಿಸುವಂತಹ ವಸ್ತು ಅಥವಾ ವ್ಯಕ್ತಿಯ ಸ್ಥಳವನ್ನ ಸೂಚಿಸೋದು. ಚಲಿಸುವಂತಹ ವಸ್ತು ಹಾಗೇನೆ ವ್ಯಕ್ತಿಯ ವೇಗವನ್ನ ಅಳತೆ ಮಾಡ್ಲಿಕ್ಕೋಸ್ಕರ ಇರುವಂತದ್ದು. ಸ್ಥಿರ ವಸ್ತು ಅಥವಾ ವ್ಯಕ್ತಿಯ ಎತ್ತರವನ್ನ ಅಳೆಯೋದು. ಸ್ಥಿರ ಅಥವಾ ಚಲಿಸುವಂತ ವಸ್ತು ಅಥವಾ ವ್ಯಕ್ತಿಯ ತಾಪಮಾನವನ್ನ ಅಳೆಯಲು ಅಂತ ಇದೆ. ಹಾಗಾದ್ರೆ GPS ಅನ್ನ ಎದಕ್ಕೋಸ್ಕರ ಯೂಸ್ ಮಾಡ್ತೀವಿ? GPS ತುಂಬಾ ಇಂಪಾರ್ಟೆಂಟ್. ಇವತ್ತು ನೀವೇನಾದ್ರೂ ಕರೆಕ್ಟ್ ಆಗಿ ಕಲ್ತಿದ್ದೆ ಆದಲ್ಲಿ ಎಕ್ಸಾಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂಕಗಳು ನಿಮ್ದಾಗತ್ತೆ. ಸ್ಥಿರ ಅಥವಾ ಚಲಿಸುವಂತ ವಸ್ತು ಅಥವಾ ವ್ಯಕ್ತಿಯ ಸ್ಥಳವನ್ನ ಸೂಚಿಸೋದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಇದರ ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಸಮುದ್ರ ಮಟ್ಟದಿಂದ ಅಕ್ಷಾಂಶ, ರೇಖಾಂಶ ಮತ್ತು ಎತ್ತರವನ್ನ ತೋರಿಸುವುದರ ಮೂಲಕ ಓಕೆ, ಸ್ಥಿರ ಅಥವಾ ಚಲಿಸ್ತಕ್ಕಂತ ವಸ್ತು ಅಥವಾ ವ್ಯಕ್ತಿಯ ಸ್ಥಳವನ್ನ ನಾವು ಸೂಚಿಸಬಹುದು. ಇದು ಯಾವುದರ ಸಹಾಯದ ಮೂಲಕ ಅಂದ್ರೆ GPS ನ ಸಹಾಯದ ಮೂಲಕ. ಆ ವ್ಯಕ್ತಿ ಎಲ್ಲಿದ್ದಾನೆ, ಎಲ್ಲಿಲ್ಲ, ಸೊ ಹೇಗೆಲ್ಲ ನಾವು ಆ ವ್ಯಕ್ತಿಯನ್ನ ಫೈಂಡ್ ಔಟ್ ಮಾಡ್ಬೋದು, ಸ್ಥಳಗಳಾಗಿರ್ಬೋದು, ಇದನ್ನ ಗುರುತಿಸೋದಕ್ಕೆ ಹೆಲ್ಪ್ ಆಗುತ್ತೆ. GPS ವ್ಯವಸ್ಥೆಯಲ್ಲಿ ಎಷ್ಟು ಕೃತಕ ಉಪಗ್ರಹಗಳು ಒಳಗೊಂಡಿವೆ? 10ಕ್ಕಿಂತ ಕಡಿಮೆ, 10 ಮತ್ತು 20ರ ನಡುವೆ, ಹಾಗೆ 20ಕ್ಕಿಂತ ಹೆಚ್ಚು, 20 ಮತ್ತು 30ರ ನಡುವೆ ಅಂತ ಇದೆ. GPS ವ್ಯವಸ್ಥೆಯಲ್ಲಿ ಎಷ್ಟು ಕೃತಕ ಉಪಗ್ರಹಗಳನ್ನ ಕಾಣ್ಬೋದು? ಓಕೆ, ಆಲ್ಮೋಸ್ಟ್ ಹೇಳ್ತಾ ಇದ್ದೀರಾ. ನಿಮ್ಮ ಉತ್ತರಗಳೆಲ್ಲ ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಲೆಟ್ ಮಿ ಚೆಕ್ ಇಟ್ ವಾಟ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿ. GPS ವ್ಯವಸ್ಥೆಯಲ್ಲಿ ಎಷ್ಟು ಕೃತಕ ಉಪಗ್ರಹಗಳು ಇದಾವೆ ಅಂತ ಅನ್ನೋದಕ್ಕೆ ನಿಮ್ಮ ಉತ್ತರ ಬಂದಿದ್ದು ಆಪ್ಷನ್ ನಂಬರ್ ಬಿ ಅಂತ. 10 ಮತ್ತು 20ರ ನಡುವೆ ಇರಬಹುದು ಅಂತ. 20ಕ್ಕಿಂತ ಜಾಸ್ತಿ ಒಂದು GPS ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೃತಕ ಉಪಗ್ರಹಗಳು ಇರುವಂತದ್ದು
ಅಂದ್ರೆ GPS ವ್ಯವಸ್ಥೆ ಏನಿದೆ USA ನಿಂದ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ಉಡಾವಣೆಗೊಂಡಂತ ಮತ್ತೆ ನಿರ್ವಹಿಸಲ್ಪಡುವಂತಹ 20ಕ್ಕಿಂತಲೂ ಕೂಡ ಹೆಚ್ಚು ಕೃತಕ ಉಪಗ್ರಹಗಳನ್ನ ಒಳಗೊಂಡಿರುವಂತ ಒಂದು ಸಿಸ್ಟಮ್ ಅಂತೇಳಿ ಇದನ್ನ ನಾವು ಗುರುತಿಸ್ತಾ ಇದೀವಿ. ಸುಮಾರು 20ಕ್ಕಿಂತ ಹೆಚ್ಚಿನ ಒಂದು ಉಪಗ್ರಹಗಳನ್ನ ಕಾಣ್ಬೋದು ಇಲ್ಲಿ. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯನ್ನ ನಾವೇನಂತ ಕರಿತಾ ಇದೀವಿ ಅಂದ್ರೆ ನಮ್ಮ ಪ್ರಾದೇಶಿಕವಾಗಿ ಮತ್ತೆ ಸ್ವತಂತ್ರವಾದಂತಹ GPS ವ್ಯವಸ್ಥೆಯನ್ನ ನಾವೇನಂತ ಕರಿತಾ ಇದೀವಿ IRNSS, ಭುವನ್, ನಾವಿಕ್ ಮತ್ತೆ ಗಗನ್ ಅಂತ. ಓಕೆ, ಏನ್ ಆನ್ಸರ್ ಬರ್ಬೇಕು ಹಾಗಾದ್ರೆ? ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯನ್ನ ಏನೆಂದು ಕರೆಯುತ್ತಾರೆ? ಈಸಿಯಾಗಿ ಆರಾಮಾಗಿದೆ, ಪ್ರಶ್ನೆ ಏನ್ ಟಫ್ ಇಲ್ಲ. ಸ್ವಲ್ಪ ನೀವು ಉತ್ತರಗಳನ್ನ ಕೂಡ ಕರೆಕ್ಟ್ ಆಗಿ ಕೊಟ್ರೆ ನಮ್ಗೆ ಅನಲೈಸಿಸ್ ಮಾಡಕ್ಕೆ ಈಸಿ ಆಗುತ್ತೆ. ಹಾಗಾದ್ರೆ IRNSS ಅಂದ್ರೆ ಏನು? ಇದನ್ನ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಇದು ಏನ್ ಮೇಡಮ್ ಅಂತ ಅರ್ಥ ಆಗ್ಲಿಲ್ಲ ಅಂದ್ರೆ ದ ಇಂಡಿಯನ್, ನೋಡ್ರಿ ಬರ್ಕೊಳ್ಳೋ ಹೋಗಿದ್ರೆ ಬರ್ಕೋಬಹುದು, ಇಲ್ಲ ಅಂದ್ರೆ ತಿಳ್ಕೊಳ್ಳೋ ಹಾಗಿದ್ರೆ ತಿಳ್ಕೊಬಹುದು. ದ ಇಂಡಿಯನ್ ರೀಜ್ನಲ್ ಅಂದ್ರೆ ಪ್ರಾದೇಶಿಕ, ಅರ್ಥ ಮಾಡ್ಕೊಳ್ಳಿ, ರೀಜ್ನಲ್. ಹಾಗೆ ನ್ಯಾವಿಗೇಷನ್ ಸ್ಯಾಟಲೈಟ್ ಅಂತೇಳಿ ಕರಿತೀವಿ. ಸ್ಯಾಟಲೈಟ್ ಸಿಸ್ಟಮ್. ಸೊ ಇದನ್ನ IRNSS ಅಂತೇಳಿ ಕರಿತಾ ಇದೀವಿ. ಇದರ ಒಂದು GPS ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಸುಮಾರು IRNSS ಗೆ ಸಂಬಂಧಪಟ್ಟಂಗೆ ಸುಮಾರು 2246 ಕೋಟಿ ರೂಪಾಯಿ, ಸುಮಾರು 269 ಬಿಲಿಯನ್ 2017ರಲ್ಲಿ ಇದನ್ನ ರಚನೆ ಮಾಡಿರುವಂತದ್ದು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಕೊಟ್ಟಿದ್ದು. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿದ್ರೆ ಆಪ್ಷನ್ ನಂಬರ್ 1 ಸರಿ ಆಗುತ್ತೆ ಮೇಡಮ್ ಅಂತ. ಲೆಟ್ಸ್ ಸಿ ಯಾವ್ದು ಇಲ್ಲಿ ಸರಿಯಾಗದಂತ ಉತ್ತರ ಅಂತಂದ್ರೆ ನಾವಿಕ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ನಂಬರ್ ಎ ಸರಿಯಲ್ಲ. ನಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಷ್ಟೇ ಅದು ಏನು ಅಂತ. IRNSS ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಅದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ನಮ್ಮ ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯನ್ನ ನಾವೇನಂತ ಕರಿತಾ ಇದೀವಿ? ನಾವಿಕ್ ಅಂತ ಹೇಳಿ ಕರಿತೀವಿ. ರಿಮೋಟ್ ಸೆನ್ಸಿಂಗ್ ನಲ್ಲಿ ಮಾಹಿತಿಯನ್ನ ಹೆಂಗೆ ಸಂಗ್ರಹಿಸಲಾಗುತ್ತದೆ? ವಸ್ತುಗಳನ್ನ ಭೌತಿಕವಾಗಿ ಸ್ಪರ್ಶಿಸುವುದರ ಮೂಲಕ, ಭೌತಿಕವಾಗಿ ವಸ್ತುಗಳನ್ನ ಮುಟ್ಟದೆ, ಮನುಷ್ಯರನ್ನ ವಸ್ತುಗಳಿಗೆ ಕಳುಹಿಸುವುದರ ಮೂಲಕ, ವಸ್ತುಗಳಿಗೆ ರೋಬೋಟ್ಗಳನ್ನ ಕಳುಹಿಸುವುದರ ಮೂಲಕ ಅಂತ ಇದೆ. ನೋಡಿ, ರಿಮೋಟ್ ಸೆನ್ಸಿಂಗ್ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆ ಸೆನ್ಸಿಂಗ್ ನಲ್ಲಿ ಮಾಹಿತಿಯನ್ನ ಹೆಂಗ್ ಸಂಗ್ರಹ ಮಾಡ್ತಾರೆ? ರಿಮೋಟ್ ನಲ್ಲಿ ಹೆಂಗ್ ಸಂಗ್ರಹ ಮಾಡ್ತಾರೆ? ಓಕೆ, ನಾವಿಕ್ ಫುಲ್ ಫಾರ್ಮ್ ಏನು ಹೇಳೋದು? ನ್ಯಾವಿಗೇಷನ್ ವಿತ್ ಇಂಡಿಯನ್ ಕನ್ಸಲ್ಟೇಷನ್ ಅಂತ ಕರಿತಾವಮ್ಮ. ನಾವಿಕ್ ನೋಡಿ, ನ್ಯಾವಿಗೇಷನ್ ವಿತ್ ಇಂಡಿಯನ್ ಕನ್ಸಲ್ಟೇಷನ್ ಅಂತ ಕರಿತೀವಿ ಅಷ್ಟೇ. ನಾವಿಕ್ ಟು ಫುಲ್ ಇನ್ಫಾರ್ಮೇಶನ್. IRNSS ಮತ್ತೆ ನಾವಿಕ್ ಇವೆರಡು ಕೂಡ ಕೋಆರ್ಡಿನೇಷನ್ ಒಳಗೆ ವರ್ಕ್ ಮಾಡ್ತಾವ. ಸರಿನಾ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಉತ್ತರಗಳನ್ನ ಹೇಳಿದ್ರಿ. ಇಲ್ಲಿ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಅಂತೇಳಿ ಸುಮಾರು ಜನ ಉತ್ತರ ಕೊಟ್ರಿ. ವಸ್ತುಗಳನ್ನ ಮುಟ್ಟದೆ ಅವುಗಳಿಗೆ ದೂರದಿಂದಲೇ ಏನ್ ಮಾಡುವಂತದ್ದು? ವಸ್ತುಗಳನ್ನ ಭೌತಿಕವಾಗಿ ಮುಟ್ಟಲಾರ್ದಂಗೆನೆ ಅವುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಸಂಗ್ರಹ ಮಾಡೋದು. ಇದಕ್ಕೆ ನಾವು ರಿಮೋಟ್ ಸೆನ್ಸಿಂಗ್ ಅಂತ ಹೇಳಿ ಕರಿತೀವಿ. ವೆರಿ ಗುಡ್. ರಿಮೋಟ್ ಸೆನ್ಸಿಂಗ್ ಚಿತ್ರಗಳ ಮೂಲಗಳು ಯಾವುವು? ನೋಡಿ, ರಿಮೋಟ್ ಸೆನ್ಸಿಂಗ್ ಚಿತ್ರಗಳ ಮೂಲಗಳು ಯಾವುವು? ಇದೊಂಥರ ಟೆಕ್ನಾಲಜಿ, ಅದಕ್ಕೆ ಹೇಳೋದು ಇನ್ಫಾರ್ಮೇಶನ್ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್. ಸಮೂಹ ಮಾಧ್ಯಮಗಳು ಅಂತ ಕರಿತಾ ಇದೀವಿ.
ನೋಡಿ, ಪ್ಯಾಸಿವ್ ರಿಮೋಟ್ ಸೆನ್ಸಿಂಗ್ ಅಂಡ್ ಆಕ್ಟಿವ್ ರಿಮೋಟ್ ಸೆನ್ಸಿಂಗ್ ಅಂತೇಳಿ ಎರಡು ರೀತಿಯಾದಂತ ರಿಮೋಟ್ ಸೆನ್ಸಿಂಗ್ಸ್ ಗಳನ್ನ ಕರಿತೀವಿ. ಸೊ ಇದರಲ್ಲಿ ರಿಮೋಟ್ ಸೆನ್ಸಿಂಗ್ ಚಿತ್ರಗಳ ಮೂಲಗಳು ಯಾವ್ಯಾವು? ವೈಮಾನಿಕ ಫೋಟೋಗಳು, ಉಪಗ್ರಹ ಫೋಟೋಗಳು, ಹಾಗೆ ವೈಮಾನಿಕ ಮತ್ತು ಉಪಗ್ರಹ ಫೋಟೋಗಳು, ವೈಮಾನಿಕ ಅಥವಾ ಉಪಗ್ರಹ ಫೋಟೋಗಳು ಅಂತ ಇದೆ. ಸೊ ಇದರಲ್ಲಿ ಯಾವ್ದು ಇಲ್ಲಿ ನಾವು ಚಿತ್ರಗಳನ್ನ ಕಾಣ್ಬೋದು? ಪರವಾಗಿಲ್ಲ, ಆರಾಮಾಗಿ ಹೇಳಿ. ಇದೇನ್ ಮಾಡ್ತಾರೆ ಅಂತಂದ್ರೆ, ಈ ಏರೋಪ್ಲೇನ್ ಗಳಲ್ಲಾಗಿರ್ಬೋದು ಅಥವಾ ಸ್ಯಾಟಲೈಟ್ಸ್ ಗಳಲ್ಲಾಗಿರ್ಬೋದು, ಈ ರಿಮೋಟ್ ಸೆನ್ಸಿಂಗ್ ಹಾಕಿರ್ತಾರೆ. ರಿಮೋಟ್ ಸೆನ್ಸಿಂಗ್ ಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ, ಅವುಗಳ ಚಿತ್ರಗಳು ಲಭ್ಯ ಆಗ್ತಾ ಹೋಗುತ್ತೆ ನಮ್ಗೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ನಂಬರ್ ಸಿ ಪಕ್ಕ ವೈಮಾನಿಕ ಮತ್ತು ಉಪಗ್ರಹ ಫೋಟೋಗಳು ಲಭ್ಯ ಆಗುತ್ತೆ ನಮ್ಗೆ ಅಂತ ಹೇಳ್ತಿದ್ರ. ವೆರಿ ಗುಡ್. ಇವುಗಳನ್ನೆಲ್ಲ ನಾವು ರಿಮೋಟ್ ಸೆನ್ಸಿಂಗ್ ಗಳ ಮೂಲಕನೇ ನಾವು ನೋಡೋದಕ್ ಸಾಧ್ಯ. ಈಗೆಲ್ಲ ಫಿಕ್ಸ್ಡ್ ಮಾಡಿರ್ತಾರೆ, ವಿಮಾನಗಳಲ್ಲಾಗಿರ್ಬೋದು, ಆಮೇಲೆ ಸ್ಯಾಟಲೈಟ್ ಗಳಲ್ಲಾಗಿರ್ಬೋದು, ಉಪಗ್ರಹಗಳ ಹೋಗುವಂತ ಸಂದರ್ಭಗಳಲ್ಲಾಗಿರ್ಬೋದು, ಫಿಕ್ಸ್ಡ್ ಮಾಡಿರ್ತಾರೆ. ಅವಾಗ ನಮಗೆ ಗೊತ್ತಾಗುತ್ತೆ ಮಾಹಿತಿಗಳು ಯಾವ್ಯಾವ ಚಿತ್ರಗಳ ಲಭ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಭೌಗೋಳಿಕ ಸಮೀಕ್ಷೆಗಳಿಗೆ ಹೋಲಿಸಿದರೆ, ಅಂದ್ರೆ ಮೊದ್ಲೇನ್ ಹೇಳಿದ್ವಲ್ಲ, ಆ ರಿಮೋಟ್ ಸೆನ್ಸಿಂಗ್ ಹೇಗೆ ವೇಗವಾಗಿ ಮತ್ತು ಕಡಿಮೆ ವೆಚ್ಚದಾಯಕವಾಗಿದೆ? ಭೌಗೋಳಿಕ ಸಮೀಕ್ಷೆಗಳು ಅಂತಂದಾಗ ನಾವ್ ಹೇಳಿದ್ವಲ್ಲ GPS ಅಂತೇಳಿ. ಸೊ ಆ ಒಂದು ಸಮೀಕ್ಷೆಗಳಿಗೆ ಹೋಲಿಸಿದಾಗ ರಿಮೋಟ್ ಸೆನ್ಸಿಂಗ್ ಎಷ್ಟು ವೇಗವಾಗಿ ಕೆಲಸ ಮಾಡುತ್ತೆ ಮತ್ತೆ ಅತ್ಯಂತ ಕಡಿಮೆ ವೆಚ್ಚದಾಯಕವಾಗಿದೆ ಅಂತ ಹೇಳ್ತೀವಿ. ಇದು ಸುಧಾರಿತ ತಂತ್ರಜ್ಞಾನವನ್ನ ಬಳಸುತ್ತೆ, ಕಡಿಮೆ ಮಾನವ ಶಕ್ತಿಯ ಅಗತ್ಯ ಇರುತ್ತೆ, ಕಡಿಮೆ ಸಮಯದಲ್ಲಿ ದೊಡ್ಡ ಪ್ರದೇಶವನ್ನ ಆವರಿಸುತ್ತೆ, ಮೇಲಿನ ಎಲ್ಲಾ ಅಂತಾನು ಕೂಡ ಇದೆ. ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಹಾಗಿದ್ರೆ ಇಲ್ಲಿ? ಓಕೆ, ಆನ್ಸರ್ ಏನ್ ಬರ್ತಾ ಇದೆ ಇಲ್ಲಿ? ಆಲ್ಮೋಸ್ಟ್ ಹೇಳ್ತಾ ಇದ್ರೆ ಆಪ್ಷನ್ ನಂಬರ್ ಡಿ, ಮೇಲಿನ ಎಲ್ಲಾ ಮೇಡಮ್ ಅಂತ ಹೇಳಿ. ಹೌದು, ಯಾಕೆ ಅಂತಂದ್ರೆ ಇದು ಅತ್ಯಂತ ಕಡಿಮೆ ವೆಚ್ಚದಾಯಕನೂ ಹೌದು, ಜೊತೆಗೆ ಏನಪ್ಪಾ ಅಂತಂದ್ರೆ ತಂತ್ರಜ್ಞಾನನೂ ಕೂಡ ಕಡಿಮೆ ಬಳಕೆ ಆಗಿರುತ್ತೆ. ರಿಮೋಟ್ ಸೆನ್ಸಿಂಗ್ ಭೌಗೋಳಿಕ ಸಮೀಕ್ಷೆಗಳಿಗೆ ಹೋಲಿಕೆ ಮಾಡಿದಾಗ ವೇಗದಲ್ಲಾಗಿರ್ಬೋದು, ಕಡಿಮೆ ವೆಚ್ಚದಲ್ಲಾಗಿರ್ಬೋದು ಮಾಹಿತಿ ಸಂಗ್ರಹ ಮಾಡುವಂತ ವ್ಯವಸ್ಥೆ. ಯಾಕಪ್ಪ ಅಂದ್ರೆ ಸುಧಾರಿತ ತಂತ್ರಜ್ಞಾನವನ್ನ, ಅಂದ್ರೆ ಹೆಚ್ಚು ಹೈಲಿ ಒಂದು ರೆಕಮೆಂಡೆಡ್ ತಂತ್ರಜ್ಞಾನವನ್ನ ಯೂಸ್ ಮಾಡ್ತಾರೆ. ಕಡಿಮೆ ಮಾನವ ಶಕ್ತಿ ಕೂಡ ಅಗತ್ಯ ಇರುತ್ತೆ. ಕಡಿಮೆ ಸಮಯದಲ್ಲಿ ದೊಡ್ಡ ಪ್ರದೇಶವನ್ನ ಆವರಿಸ್ತಕ್ಕಂತ ಒಂದು ಕೆಲಸವನ್ನ ಈ ರಿಮೋಟ್ ಸೆನ್ಸಿಂಗ್ ಕೆಲಸ ಮಾಡೋದ್ರಿಂದ ಈ ಭೌಗೋಳಿಕ ಸಮೀಕ್ಷೆಗಳಿಗಿಂತಲೂ ಕೂಡ ಹೆಚ್ಚು ಉಪಯುಕ್ತ ಮತ್ತೆ ಕಡಿಮೆ ವೆಚ್ಚದಾಯಕ ಅಂತೇಳಿ ನಾವು ಗುರುತಿಸ್ತಾ ಇದೀವಿ ಅಲ್ವಾ? ರಿಮೋಟ್ ಸೆನ್ಸಿಂಗ್ ಚಿತ್ರಗಳ ಸಹಾಯದಿಂದ ಯಾವ ರೀತಿಯ ಅಧ್ಯಯನಗಳನ್ನ ತೆಗೆದುಕೊಳ್ಳಬಹುದು? ಟೈಫೋನ್, ಸೈಕ್ಲೋನಿಕ್ ಬಿರುಗಾಳಿಗಳು, ಪ್ರವಾಹಗಳು, ಹಾಗೆ ಮುಂತಾದಂತಹ ನೈಸರ್ಗಿಕ ವಿಕೋಪಗಳಿಗೆ ಸಂಬಂಧಿಸಿದ ಅಧ್ಯಯನಗಳು. ಬಿ ಏನ್ ಹೇಳುತ್ತೆ? ಚುನಾವಣೆಗಳು, ಪ್ರತಿಭಟನೆಗಳು, ಯುದ್ಧಗಳು, ಮುಂತಾದಂತ ರಾಜಕೀಯ ಘಟನೆಗಳಿಗೆ ಸಂಬಂಧಪಟ್ಟಂತ ಅಧ್ಯಯನಗಳು. ಸಿ ಏನ್ ಹೇಳ್ತಾ ಇದೆ ಅಂದ್ರೆ ಬಡತನ, ಅಸಮಾನತೆ, ಅಪರಾಧ, ಹಾಗೆ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಅಧ್ಯಯನಗಳು. ಡಿ ಏನ್ ಹೇಳ್ತಾ ಇದೆ? ಆರೋಗ್ಯ, ಸಂಬಂಧಗಳು, ವೃತ್ತಿ ಇತ್ಯಾದಿ ವೈಯಕ್ತಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಅಧ್ಯಯನಗಳು ಅಂತ ಇದೆ. ಹಾಗಾದ್ರೆ ಈ ರಿಮೋಟ್ ಸೆನ್ಸಿಂಗ್ ಚಿತ್ರಗಳ ಸಹಾಯದಿಂದ ನಾವು ಯಾವ ರೀತಿಯಾದಂತ ಅಧ್ಯಯನಗಳನ್ನ ಕೈಗೊಳ್ಬಹುದು? ರಿಮೋಟ್ ಸೆನ್ಸಿಂಗ್ ಹೆಲ್ಪ್ ಮೂಲಕ ಯಾವೆಲ್ಲ ಅಧ್ಯಯನಗಳನ್ನ ಕೈಗೊಳ್ಬಹುದು ಅಂತ ಪ್ರಶ್ನೆ ಇದೆ. ಹೇಗೆಲ್ಲ ಕೈಗೊಳ್ಬಹುದು? ಓಕೆ, ಆಲ್ಮೋಸ್ಟ್ ಎಲ್ಲರೂ ಆಪ್ಷನ್ ನಂಬರ್ ಎ ಆಗುತ್ತೆ ಮೇಡಮ್. 100% ನಿಮ್ ಉತ್ತರ ಸರಿನಾ? ಚೆಕ್ ಮಾಡೋಣ. ಸರಿಯಾಗಿದೆ ನಿಮ್ ಉತ್ತರ. ಟೈಫೋನ್, ಸೈಕ್ಲೋನಿಕ್ ಬಿರುಗಾಳಿಗಳು, ಪ್ರವಾಹಗಳು ಮತ್ತೆ ಮುಂತಾದಂತ ನೈಸರ್ಗಿಕ ವಿಕೋಪಗಳಿಗೆ ಸಂಬಂಧಪಟ್ಟಂತ ಅಧ್ಯಯನವನ್ನ ಈ ರಿಮೋಟ್ ಸೆನ್ಸಿಂಗ್ ಚಿತ್ರಗಳ ಸಹಾಯದಿಂದ ಮಾಡಬಹುದು ಅಲ್ವಾ? ಯಾಕೆಂದ್ರೆ
ಅಲ್ಲಿ ನಾವು ಕಳಿಸಿದಾಗ ರಿಮೋಟ್ ಸೆನ್ಸಿಂಗ್ ಗಳ ಮೂಲಕ ಚಿತ್ರಗಳು ಲಭ್ಯ ಆಗುತ್ತೆ. ಚಿತ್ರಗಳ ಮೂಲಕ ಸೈಕ್ಲೋನಿಕ್ ಬಿರುಗಾಳಿ ಯಾವಾಗ ಬೀಸ್ಬೋದು ನೀವೆಲ್ಲ ನೋಡ್ತಿರಲ್ಲ, ತೋರಿಸ್ತಾರೆ ಹವಾಮಾನ ಇಲಾಖೆಯಲ್ಲಿ. ಇಲ್ಲಿಂದ ಗಾಳಿ ಹಿಂಗ್ ಬೀಸುತ್ತೆ, ಅದಾದ್ಮೇಲೆ ಮಳೆ ಇಲ್ಲಿಂದ ಬರುತ್ತೆ, ಸೈಕ್ಲೋನ್ ಬರುತ್ತೆ, ಟೈಫೋನ್ಸ್ ಗಳು ಬರುತ್ತೆ, ಅದಲ್ದಂಗೆ ನೈಸರ್ಗಿಕ ವಿಕೋಪಗಳಾಗುತ್ತೆ. ಇವೆಲ್ಲ ಅಧ್ಯಯನಗಳನ್ನ ನಾವು ರಿಮೋಟ್ ಸೆನ್ಸಿಂಗ್ ಚಿತ್ರಗಳ ಸಹಾಯದಿಂದ ತೆಗೆದುಕೊಳ್ಬಹುದು. ಅವುಗಳನ್ನ ನಾವು ಎಲ್ರಿಗೂ ಕೂಡ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ಬೋದು ಅಲ್ವೇನ್ರಿ. ಇದನ್ನ ಹೆಚ್ಚಾಗಿ ಹವಾಮಾನ ಇಲಾಖೆಯವರು ಬಳಸ್ತಾರೆ, ವೆದರ್ ಫೋರ್ಕಾಸ್ಟಿಂಗ್. ಉಪಗ್ರಹ ಚಿತ್ರಗಳನ್ನ ಬಳಸಿಕೊಂಡು ವಿಶ್ಲೇಷಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳು ಯಾವುವು? ಈ ಉಪಗ್ರಹ ಚಿತ್ರಗಳನ್ನ ಬಳಕೆ ಮಾಡಿಕೊಂಡು ಯಾವ ನೈಸರ್ಗಿಕ ಸಂಪನ್ಮೂಲಗಳನ್ನ ವಿಶ್ಲೇಷಿಸಬಹುದು? ಭೂ ಬಳಕೆ, ಅರಣ್ಯ ಪ್ರದೇಶ, ಜಲಮೂಲಗಳು, ಹಾಗೆ ವಸತಿ ಪ್ರದೇಶಗಳು, ಮತ್ತೆ ಬೆಳೆಗಳ ವಿತರಣೆ, ಭೂ ಸವಕಳಿ, ಕರಾವಳಿ ಇತ್ಯಾದಿ. ಖನಿಜಗಳು, ತೈಲ, ಅನಿಲ, ಕಲ್ಲಿದ್ದಲು, ಲೋಹಗಳು, ವನ್ಯಜೀವಿ, ಜೀವ ವೈವಿಧ್ಯ, ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು, ವಲಸೆಯ ಮಾದರಿಗಳು. ಮತ್ತೆ ಡಿ ಏನ್ ಹೇಳ್ತಾ ಇದೆ ಅಂದ್ರೆ ಗಾಳಿಯ ಗುಣಮಟ್ಟ, ನೀರಿನ ಗುಣಮಟ್ಟ, ಮಣ್ಣಿನ ಗುಣಮಟ್ಟ, ಮತ್ತೆ ಶಬ್ದ ಮಾಲಿನ್ಯ ಅಂತ ಇದೆ. ಹಾಗಾದ್ರೆ ಉಪಗ್ರಹ ಚಿತ್ರಗಳನ್ನ ಬಳಸ್ಕೊಂಡು ಯಾವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನ ವಿಶ್ಲೇಷಿಸಬಹುದು? ಇವೆಲ್ಲವೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳೇ. ಭೂ ಬಳಕೆ, ಅರಣ್ಯ, ಜಲಮೂಲ, ಬೆಳೆಗಳ ವಿತರಣೆ, ಆಮೇಲೆ ಖನಿಜಗಳು, ತೈಲ, ಇವೆಲ್ಲವೂ ಕೂಡ ಭೂಮಿಯಿಂದ ಆಗದೆ ತಗೊಳ್ಳುವಂತದ್ದಲ್ವಾ, ನೈಸರ್ಗಿಕ ದತ್ತವಾಗಿ ಬಂದಂತವೆಲ್ಲ. ಆಪ್ಷನ್ ನಂಬರ್ ಎ ಪಕ್ಕಾ ಮೇಡಮ್, 100% ಸರಿಯಾಗಿದೆ ನಿಮ್ಮ ಉತ್ತರ. ಇವೆಲ್ಲವೂ ಕೂಡ ನಾವ್ ಹೇಳಿದ್ವಲ್ಲ, ಭೂ ಬಳಕೆ, ಅರಣ್ಯ ಪ್ರದೇಶ, ಭೂ ಸವಕಳಿ, ಕರಾವಳಿ, ನೈಸರ್ಗಿಕ ಸಂಪನ್ಮೂಲಗಳನ್ನ ವಿಶ್ಲೇಷಿಸುವಂತಹ ಉಪಗ್ರಹ ಚಿತ್ರಗಳ ಪಾತ್ರ ತುಂಬಾ ದೊಡ್ಡದಾಗಿದೆ. ಯಾಕೆಂತಂದ್ರೆ ಇವುಗಳ ಮೂಲಕನೇ ನಾವು ನೈಸರ್ಗಿಕ ಸಂಪನ್ಮೂಲಗಳ ಒಂದು ವಿಶ್ಲೇಷಣೆಯನ್ನ ಮಾಡಬಹುದು ಈ ಚಿತ್ರಗಳ ಸಹಾಯದ ಮೂಲಕ ಅಲ್ವಾ. ಎಸ್, ಸಮೂಹ ಮಾಧ್ಯಮಗಳ ಮೂಲಕ ಕೃಷಿ ಮತ್ತು ಉದ್ಯಮದ ಬಗ್ಗೆ ಜನರಿಗೆ ಶಿಕ್ಷಣ ನೀಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗತ್ತೆ? ಇದು ತ್ವರಿತ ಬೆಳವಣಿಗೆಯ ಪ್ರಕ್ರಿಯೆಗೆ ಕಾರಣವಾಗಬಹುದು. ಇದು ನಿಧಾನಗತಿಯ ಬೆಳವಣಿಗೆಯ ಪ್ರಕ್ರಿಯೆಗೆ ಕಾರಣವಾಗಬಹುದು. ಇದು ನಿಶ್ಚಲವಾದಂತ ಬೆಳವಣಿಗೆಯ ಪ್ರಕ್ರಿಯೆಗೆ ಕಾರಣವಾಗಬಹುದು. ಇದು ಪ್ರತಿಗಾಮಿ ಬೆಳವಣಿಗೆಯ ಪ್ರಕ್ರಿಯೆಗೆ ಕಾರಣವಾಗಬಹುದು ಅಂತ ಇದೆ. ಅಂದ್ರೆ ಪ್ರಶ್ನೆ ಏನಿದೆ, ಸಮೂಹ ಮಾಧ್ಯಮಗಳ ಮೂಲಕ ಕೃಷಿ ಮತ್ತು ಉದ್ಯಮದ ಬಗ್ಗೆ ಜನರಿಗೆ ಶಿಕ್ಷಣ ನೀಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಯಾವ್ದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಬಹುದು? ಎಸ್, 37ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಪಿ ಅಂಡ್ ಆಪ್ಷನ್ ನಂಬರ್ ಎ ಅಂತ ಹೇಳ್ತಿದ್ದೀರಾ. ಇದು ನಿಧಾನಗತಿಯ ಬೆಳವಣಿಗೆಯ ಪ್ರಕ್ರಿಯೆಗೆ ಕಾರಣವಾಗಬಹುದು ಅಂತೇಳಿ ಹೇಳ್ತಿದ್ದೀರಾ. ಸರಿಯಾಗಿದೆ. ಆದ್ರೆ ನಿಧಾನಗತಿಯಲ್ಲ, ತ್ವರಿತಗತಿಯ ಬೆಳವಣಿಗೆಗೆ ಒಂದು ಸಹಾಯಕ ಆಗಿದೆ ಅಂತ ಗುರುತಿಸ್ತಾ ಇದೀವಿ. ಕೃಷಿ ಮತ್ತು ಕೈಗಾರಿಕೆಗಳ ಬಗ್ಗೆ ಸಮೂಹ ಮಾಧ್ಯಮಗಳ ಮೂಲಕ, ಅಂದ್ರೆ ಸಮೂಹ ಮಾಧ್ಯಮಗಳು ಅಂದ್ರೆ ನಿಮಗೆ ಗೊತ್ತಾಯ್ತಲ್ಲ, GIS ಆಗಿರ್ಬೋದು, GPS ಆಗಿರ್ಬಹುದು, ಈ ರಿಮೋಟ್ ಸೆನ್ಸಿಂಗ್ ಆಗಿರ್ಬೋದು, ಇವೆಲ್ಲದರ ಬಳಕೆಯ ಮೂಲಕ ಕೃಷಿ ಮತ್ತು ಕೈಗಾರಿಕೆಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡೋದ್ರಿಂದ ಏನಾಗುತ್ತೆ, ಕೃಷಿಯಲ್ಲಿ, ಕೈಗಾರಿಕೆಗಳಲ್ಲಿ ಯಥೇಚ್ಛವಾದಂತಹ ಅಭಿವೃದ್ಧಿಯನ್ನ ಸಾಧಿಸ್ಲಿಕ್ಕೆ ಸಹಾಯ ಆಗುತ್ತೆ. ಎಸ್, 38ನೇ ಪ್ರಶ್ನೆ, ಸಮೂಹ ಸಂವಹನ ಮಾಧ್ಯಮವು ವ್ಯಾಪಾರ ಮತ್ತು ವಾಣಿಜ್ಯದ ಮೂಲಭೂತ ಅವಶ್ಯಕತೆಯಾಗಿ ಏಕೆ ಮಾರ್ಪಟ್ಟಿದೆ? ಜಾಹೀರಾತು, ಉತ್ಪನ್ನಗಳು ಮತ್ತು ಸೇವೆಗಳಲ್ಲಿ ಸಹಾಯ ಮಾಡುತ್ತಾರೆ. ದೊಡ್ಡ ಗ್ರಾಹಕರ ನೆಲೆಯನ್ನ ತಲುಪಲಿಕ್ಕೆ ಸಹಾಯ ಮಾಡುತ್ತವೆ. ಗ್ರಾಹಕರಿಂದ ಪ್ರತಿಕ್ರಿಯೆ ಪಡೆಯಲಿಕ್ಕೆ ಸಹಾಯ ಮಾಡುತ್ತೆ. ಮೇಲಿನ ಎಲ್ಲ ಅಂತ ಇದೆ. ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಏನಿದೆ ಅಂತ. ಸಮೂಹ ಸಂವಹನ ಮಾಧ್ಯಮವು ವ್ಯಾಪಾರ ಮತ್ತು ವಾಣಿಜ್ಯದ ಮೂಲಭೂತ ಅವಶ್ಯಕತೆ. ನಿಮಗೆ ಗೊತ್ತಿದೆ, ನಮ್ಮಲ್ಲಿ ಸಮೂಹ ಸಂವಹನ ಪ್ರಕ್ರಿಯೆ ಇಲ್ಲ, ಒಂದು ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಇಲ್ಲ, ಅದಕ್ಕೆ ಬೇಕಾಗಿರುವಂತ ಮೀಡಿಯಾಸ್ಗಳಿಲ್ಲ ಅಂತಂದ್ರೆ ವ್ಯಾಪಾರ ವಾಣಿಜ್ಯ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಸೊ ಇದೊಂದು ಅವಶ್ಯಕತೆಯಾಗಿ ಮಾರ್ಪಟ್ಟಿದೆ. ಯಾಕೆ?
ಯಾಕೆ ಇದನ್ನ ಬಳಸ್ತಾ ಇದ್ರೆ ವ್ಯಾಪಾರ ವಹಿವಾಟುಗಳು ಆಗೋದೇ ಇಲ್ವಾ? ಡಿನ ಇಲ್ಲಿ ಉತ್ತರ ಸರಿಯಾಗಿರೋದು ಮೇಲಿನ ಎಲ್ಲಾ ಮೇಡಮ್. ಎಲ್ಲದಕ್ಕೂ ಕೂಡ ಬೇಕು. ಜಾಹೀರಾತು ಉತ್ಪನ್ನಗಳು ಸೇವೆಗಳಲ್ಲಿ ಸಹಾಯ ಮಾಡುತ್ತವೆ, ದೊಡ್ಡ ಗ್ರಾಹಕರ ನೆಲೆಯನ್ನ ತಲುಪಲಿಕ್ಕೆ ಸಹಾಯ ಮಾಡುತ್ತವೆ, ಹಾಗೆ ಗ್ರಾಹಕರಿಂದ ಪ್ರತಿಕ್ರಿಯೆ ಪಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಈ ಎಲ್ಲಾ ಮೇಲಿನ ಅಂಶಗಳು ಕೂಡ ತುಂಬಾ ಅವಶ್ಯಕತೆಯಾಗಿರೋದ್ರಿಂದ ಸಂವಹನ ಮಾಧ್ಯಮ ತುಂಬಾನೇ ನೆಸೆಸಿಟಿ ಇದೆ ವಾಣಿಜ್ಯ ವ್ಯಾಪಾರಗಳಿಗೆ, ಅಲ್ವಾ? ದೊಡ್ಡ ದೊಡ್ಡ ಗ್ರಾಹಕರ ನೆಲೆಯನ್ನ ತಲುಪುತ್ತೆ, ಗ್ರಾಹಕರಿಂದ ಪ್ರತಿಕ್ರಿಯೆಗಳನ್ನ ಪಡ್ಕೊಳ್ತಾ ಹೋಗ್ತವೆ. ಸೊ ಹಾಗಾಗಿ ನೆಕ್ಸ್ಟ್ 39ನೇ ಪ್ರಶ್ನೆ. ಕಾರ್ಟೋಗ್ರಾಫರ್ ಅಗತ್ಯವಿಲ್ಲದೆ GIS ಬಳಸಿ ನಕ್ಷೆಗಳನ್ನ ರಚಿಸುವುದರಿಂದ ಏನೆಲ್ಲ ಪ್ರಯೋಜನ ಆಗತ್ತೆ? ನಕ್ಷೆಗಳನ್ನ ಅತ್ಯಂತ ವೇಗವಾಗಿ ರಚಿಸಬಹುದು, ನಕ್ಷೆಗಳನ್ನ ನಿಖರವಾಗಿ ರಚಿಸಬಹುದು, ಸುಲಭವಾಗಿ ಮಾರ್ಪಡಿಸಬಹುದು, ಮೇಲಿನ ಎಲ್ಲ ಅಂತ ಇದೆ. ಹಾಗಾದ್ರೆ ನಿಮಗೆ ಒಂದು ಗೊತ್ತಾಗ್ಬೇಕು, ಕಾರ್ಟೋಗ್ರಾಫರ್ ಅಂದ್ರೆ ಏನು? ಕಾರ್ಟೋಗ್ರಾಫರ್ ಅಂತಂದ್ರೆ ಏನಂತ ಗೊತ್ತಾಯ್ತಾ? ಇದು ಸಿಂಪಲ್. ಯಾರು ಈ ಅ ಪರ್ಸನ್ ಹೂ ಡ್ರಾಸ್ ಅಂತಂದ್ರೆ ಚಿತ್ರ ಬಿಡಿಸೋದು. ಸೊ ಡ್ರಾಸ್ ಮ್ಯಾಪ್ಸ್. ಸೊ ಈ ಮ್ಯಾಪ್ಸ್ ಗಳನ್ನ ಬಿಡಿಸಿ ಮ್ಯಾಪ್ಸ್ ಗಳ ಮೂಲಕ ಸ್ಥಳಗಳನ್ನ ಗುಡ್ಸೋದು. ಸೊ ಇವೆಲ್ಲವುಗಳು ಅಗತ್ಯ ಇಲ್ದಂಗೆ, ಆ ಚಿತ್ರಗಳ ಬಿಡಿಸೋ ಅಂತ ಅಗತ್ಯವಿಲ್ದಂಗೆನೆ GIS ಅನ್ನ ಬಳಸ್ಬಿಟ್ಟು ನಕ್ಷೆಗಳನ್ನ ರಚಿಸೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ನೋಡಿ. ನಕ್ಷೆಗಳನ್ನ ಬಿಡಿಸಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನ ಗುರುತಿಸ್ಬಿಟ್ಟು ಅದ್ರ ಪ್ರದೇಶಗಳನ್ನ ಗುರುತಿಸಿ ಮಾನ್ಸೂನ್ ಮಾರುತಗಳು ಇವೆಲ್ಲ ಗುರ್ಸೋದು ತುಂಬಾ ಕಷ್ಟ ಆಗುತ್ತೆ. GIS ಅಂತಂದ್ರೆ ಇದೊಂದು ಟೆಕ್ನಾಲಜಿ. ಎಲ್ಲೇ ಕೂತಲ್ಲೇ ನಾವೆಲ್ಲ ಏನ್ ಮಾಡ್ಕೊಬಹುದು, ಜಾಗ್ರಫಿಕಲ್ ಫೀಚರ್ಸ್ ಗೆ ಸಂಬಂಧಪಟ್ಟಂತೆ ಅದರ ಸಿಸ್ಟಮ್ ಅನ್ನ ನಾವೇನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ವೇಗವಾಗಿ ರಚಿಸಬಹುದು, ನಿಖರವಾಗಿ ರಚಿಸಬಹುದು, ಸುಲಭವಾಗಿ ಮಾರ್ಪಡಿಸಬಹುದು. ಮೇಲಿನ ಎಲ್ಲವೂ ಕೂಡ ಅವಶ್ಯಕತೆ ಇರೋದ್ರಿಂದ ಎಲ್ಲವೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 4 ಏನಿದೆ ಸರಿಯಾದಂತ ಉತ್ತರ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಬರೋಣ. ಹೋಪ್ ಸೊ ಇದು ಕೊನೆ ಪ್ರಶ್ನೆ. ಹಾಗೇನೆ ನಿಮಗೆ ಇನ್ನೊಂದು ಹಾಫ್ ಅನ್ ಅವರ್ ಸ್ವಲ್ಪ ಬಿಟ್ಟು ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇನ್ನೊಂದು ಕ್ಲಾಸ್ ಕೂಡ ಇರುತ್ತೆ ಅಂತ ಹೇಳಿದೀನಿ. ಆ ಕ್ಲಾಸ್ನು ಕೂಡ ನೀವು ಅಟೆಂಡ್ ಆಗಿ, ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇರುತ್ತೆ. ಪ್ರಸ್ತುತ ಲಭ್ಯವಿರುವಂತಹ ಪ್ರಮುಖ GIS ಸಾಫ್ಟ್ವೇರ್ಗಳು ಯಾವುವು? ಸದ್ಯಕ್ಕೆ ನಮ್ಮಲ್ಲಿ ಲಭ್ಯವಿರುವಂತ GIS ಸಾಫ್ಟ್ವೇರ್ಗಳು ಯಾವುವು? ನಕ್ಷೆ ನಿರ್ಮಾಣ ತಂತ್ರಜ್ಞಾನ, ಆರ್ಕ್ ಮಾಹಿತಿ, ಆಟೋಕ್ಯಾಡ್, ಮೇಲಿನ ಎಲ್ಲ ಅಂತ ಇದೆ. ಹಾಗಾದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಆಟೋಕ್ಯಾಡ್ ಅಂದ್ರೆ ಏನು ಅಂತ. ಏನು ಹಾಗಾದ್ರೆ ಆಟೋಕ್ಯಾಡ್ ಅಂದ್ರೆ? ಆಟೋಕ್ಯಾಡ್ ಅಂತಂದ್ರೆ ಇದೊಂದು ಕಂಪ್ಯೂಟರ್ ಸಾಫ್ಟ್ವೇರ್ ಇದ್ದಂಗೆ. ಇದು 2D ಮತ್ತೆ 3D ಅಂತ ಏನ್ ಕರಿತೀವಿ, 2D ಮತ್ತೆ 3D ಕಂಪ್ಯೂಟರ್ ಎಡೆಡ್ ಡಿಸೈನ್ ಅನ್ನ ಮಾಡ್ತಾ ಹೋಗುತ್ತೆ. ಇದೊಂದು ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಆಟೋಕ್ಯಾಡ್ ಅನ್ನೋದೇನು 2D ಚಿತ್ರಗಳು, 3D ಚಿತ್ರಗಳು, ಸುಮಾರು 14 ಲ್ಯಾಂಗ್ವೇಜಸ್ ಗಳಲ್ಲಿ ಇದು ಲಭ್ಯ ಇರುವಂತದ್ದು. ಡೆವಲಪರ್ ಬಂದು ಆಟೋಡೆಸ್ಕ್ ಅಂತೇಳಿ, ಆಟೋಡೆಸ್ಕ್ ಡೆವಲಪ್ ಮಾಡಿರುವಂತದ್ದು. ಇವೆಲ್ಲ ಸಾಫ್ಟ್ವೇರ್ಸ್. ನಕ್ಷೆಗಳ ನಿರ್ಮಾಣ ತಂತ್ರಜ್ಞಾನ ಆಗಿರ್ಬೋದು, ಆರ್ಕ್ ಮಾಹಿತಿ, ಆಟೋಕ್ಯಾಡ್. ಇದನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತಂದ್ರೆ ಡೆವಲಪ್ ಬೈ ಆಟೋಡೆಸ್ಕ್. ನೆನ್ಪಿಟ್ಕೊಳ್ರಿ, ಆಟೋಕ್ಯಾಡ್ ಅನ್ನ ಡೆವಲಪ್ ಮಾಡಿದವರು ಯಾರು ಅಂದ್ರೆ ಆಟೋಡೆಸ್ಕ್ ಅಂತೇಳಿ ಕರಿತಾ ಇದೀವಿ. ಸೊ ಇಟ್ ವಾಸ್ ಫಸ್ಟ್ ರಿಲೀಸ್ಡ್ ಇನ್ ಡಿಸೆಂಬರ್ 1982 ನಲ್ಲೇ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಡಿಸ್ಕವರ್ ಮಾಡಿ ಅದನ್ನ ರಿಲೀಸ್ಡ್ ಕೂಡ ಮಾಡ್ತಾರೆ. ಇದ್ರ ಮೂಲಕನೂ ಕೂಡ ಏನ್ ಮಾಡ್ಬೋದು, ಸಾಫ್ಟ್ವೇರ್. ಇದೊಂದು ಸಾಫ್ಟ್ವೇರ್ ಆಟೋಕ್ಯಾಡ್ ಅನ್ನೋದು, ಆರ್ಕ್ ಮಾಹಿತಿ ಅನ್ನೋದೆಲ್ಲವೂ ಕೂಡ ಸಾಫ್ಟ್ವೇರ್ಸ್. ಸೊ ಹಂಗಾಗಿ CPM, IBM, IBPC, ಸೊ ಪ್ಲಾಟ್ಫಾರ್ಮ್ಸ್, ಡೆಸ್ಕ್ಟಾಪ್ ಆಪ್ ರನ್ನಿಂಗು, ಮೈಕ್ರೋ ಕಂಪ್ಯೂಟರ್ಸ್, ಸೊ ಇವನ್ನೆಲ್ಲಾನು ಕೂಡ ಗ್ರಾಫಿಕ್ಸ್ ಕಂಟ್ರೋಲ್ಸ್ ಅನ್ನ ಮಾಡುವಂತ ಒಂದು ಸಾಫ್ಟ್ವೇರ್ ಆಟೋಕ್ಯಾಡ್ ಅಂತೇಳಿ ಕರಿತೀವಿ. ಡಿಸೈನಿಂಗ್ ಮಾಡೋದಪ್ಪ ಒಟ್ಟಾರೆ. ಓಕೆ, ಹಾಗಾಗಿ ಈ ಮೇಲಿನ ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ GIS ಸಾಫ್ಟ್ವೇರ್ಗಳು ಅಂತೇಳಿ ಗುರುತಿಸ್ತಾ ಇದೆ ನೋಡಿ. ಪ್ರಸ್ತುತ ಲಭ್ಯವಿರುವಂತ ಪ್ರಮುಖ GIS ಸಾಫ್ಟ್ವೇರ್ಗಳು ಅಂತಂದ್ರೆ ನಕ್ಷೆ ನಿರ್ಮಾಣ ತಂತ್ರಜ್ಞಾನ ಆಗಿರಬಹುದು,
ಹಾಗೆ ಆರ್ಕ್ ಮಾಹಿತಿ ಆಗಿರ್ಬೋದು, ಆಟೋ ಕ್ಯಾಡ್ ನಕ್ಷೆ ಮಾಹಿತಿ. ಸೊ ಇವೆಲ್ಲವೂ ಕೂಡ ಏನು ಅಂತ ಕರಿತಾ ಇದೀವಿ, GIS ನ ಪ್ರಮುಖ ಸಾಫ್ಟ್ವೇರ್ಗಳು ಅಂತ ಕರಿತಾ ಇದೀವಿ. ತುಂಬಾ ಇಂಪಾರ್ಟೆಂಟ್. ಈ ಸಾಫ್ಟ್ವೇರ್ ಅಪ್ಡೇಟ್ಸ್ ಇಂದಲೇ ಇವತ್ತು ನಾವು ಕೂತಲೇನೆ ಎಲ್ಲಾ ನಕ್ಷೆಗಳನ್ನ ಹೆಂಗೆಲ್ಲ ಒಂದು ಪರ್ವತಗಳು, ಗಾಳಿ ಬಗ್ಗೆ ಆಗಿರ್ಬೋದು, ಮಳೆ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀವಿ. ಸೊ ಆಟೋ ಕ್ಯಾಡ್ಸ್ ತುಂಬಾ ಇಂಪಾರ್ಟೆಂಟ್. ಆಟೋ ಡೆಸ್ಕ್ ಅನ್ನೋನು ಇದನ್ನ ಡೆವಲಪ್ ಮಾಡ್ತಾನೆ. ಸೊ ಇದ್ರ ಮೂಲಕ 2D 3D ಚಿತ್ರಗಳನ್ನ ರಚನೆ ಮಾಡೋದು, ಸೊ ಹೇಗೆಲ್ಲ ಬರಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಹೋಗುತ್ತೆ ಈ ಒಂದು ಆಪ್. ಸರಿ, ಹಾಗಾದ್ರೆ ಈ ಕ್ಲಾಸ್ ನಿಮ್ಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ತುಂಬಾನೇ ಹೆಲ್ಪ್ ಆಗ್ಲೇಬೇಕು. 40 ಪ್ರಶ್ನೆಗಳನ್ನ ಇವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು, ಸಾರಿಗೆ ಮತ್ತು ಸಂವಹನಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನಾನು ಇನ್ನೊಂದು ಹಾಫ್ ಅನ್ ಅವರ್ ಅಂತ ಅನ್ಕೊಳ್ತೀನಿ. ಈಗಾಗ್ಲೇ 12:21 ಆಯ್ತು, ನೋಡೋಣ ಏನಾಗತ್ತೆ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಆದ್ರೆ ತಗೊಳ್ತೀನಿ ಇವಾಗ, ಇಲ್ಲ ಅಂತಂದ್ರೆ ಇನ್ನೊಂದು 1 ಅವರ್ 1.5 ಅವರ್ ಬಿಟ್ಟಾದ್ರೂ ಕ್ಲಾಸ್ ಅನ್ನ ಎಂಗೇಜ್ ಮಾಡ್ತೀನಿ. ಬೇರೆ ವಿಷಯ ಇರುತ್ತೆ, ಬರೀ ಒಂದೇ ವಿಷಯಗಳ ಮೇಲೆ ಫೋಕಸ್ ಮಾಡಿದ್ರೆ ಇನ್ನುಳಿದಂತ ವಿಚಾರಗಳನ್ನ ಹೇಳಿಕ್ಕೆ ಯಾರು ಬರಲ್ಲ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದ್ಕೊಳ್ರಿ, ಇರುವಂತ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸೋಣ. ಧನ್ಯವಾದಗಳು. ಬಾಯ್ ಬಾಯ್. ಸಾಯಂಕಾಲ ಮಾತ್ರ 6:00ವರೆಗೆ ಫಿಕ್ಸ್ ಇರುತ್ತೆ ತರಗತಿ. ಯಾರು ಕೂಡ ಆ ತರಗತಿಯನ್ನ ಮಿಸ್ ಮಾಡ್ಕೋಬಾರ್ದು. ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ತರಗತಿ ಅದು. ಯಾಕೆಂದ್ರೆ ಸೈಕಾಲಜಿ ಲಾಸ್ಟ್ ಮಿನಿಟ್ ರಿವಿಷನ್ದು ಕೊನೆ ತರಗತಿ ಇವತ್ತು. ನಿನ್ನೆ ಮೊನ್ನೆ 2 ತರಗತಿಗಳನ್ನ ಮಾಡಿದೀನಿ, ಇವತ್ತಿಂದು ಲಾಸ್ಟ್ ತರಗತಿ ಆಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇರ್ತೀನಿ. 6:30ಗೆ ಅಟ್ ಎನಿ ಕಂಡೀಷನ್ ಜಾಯಿನ್ ಆದ್ರೆ ನಿಮಗೆ ಬ್ಯೂಟಿಫುಲ್ ಕ್ಲಾಸಸ್ ಸಿಗುತ್ತೆ. ಓಕೆ, ಪೇಡ್ ವಿದ್ಯಾರ್ಥಿಗಳಿಗಂತೂ ಕ್ಲಾಸ್ ರೂಮ್ ಆಪ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಬೇರೆ ನಾನ್ ಪೇಡ್ ಏನಿದ್ದೀರಾ ನೀವು ಟೆಲಿಗ್ರಾಮ್ ಅಲ್ಲಿ ಜಾಯಿನ್ ಇರಿ, ಸಿಗತ್ತೆ.